ಅಲ್ಲಿ ನನಗೆ ನಿನ್ನೆ ರಾತ್ರಿ ಇನ್ವೈಟ್ ಮಾಡಿ ಸಂತೋಷ್ ಸರ್ ಝೂಮ್ ಅಲ್ಲಿ ನಮ್ಮ ಲೀಡರ್ಸ್ ಗಳಿಗೆ ನಿಮ್ಮ ಮಾತುಗಳು ಬೇಕು ಅಂತ ಹೇಳಿ ತುಂಬಾ ಇವತ್ತು ನೀವು ಬರ್ಲೇಬೇಕು ಅಂತ ಹೇಳಿದ್ರು. ಅವ್ರ ಮಾತಿಗೆ ಅವ್ರ ಅಭಿಮಾನಕ್ಕೆ ನಾನು ಯಾವತ್ತೂ ಆಗಲ್ಲ ಸರ್ ಇಲ್ಲ ಅಂತ ಹೇಳಲ್ಲ. ಆಲ್ರೆಡಿ ಇವತ್ತು ಎವರ್ಗ್ರೀನ್ ಟೀಮ್ ಇಂದು ಝೂಮ್ ನಡೀತಾ ಇದೆ. ಅಲ್ಲಿ ಅದಕ್ಕೋಸ್ಕರ ಇವತ್ತು ಯಾರು ಈ ಕಡೆಗೆ ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಸಾಗರ್ ಟೀಮ್ ಅಲ್ಲೂ ಗೆಸ್ಟ್ ಆಗಿ ಇವತ್ತು ಉಷಾವ್ರಿಗೆ ಕರೆದಿದ್ದಾರೆ. ಇಡೀ ಟೀಮ್ ಆ ಕಡೆ ಕೂತ್ಕೊಳ್ಳಿ ಅಂತ ನಾನೇ ಹೇಳ್ಬಿಟ್ಟೆ. ಯಾಕಂದ್ರೆ ಇಲ್ಲೂ ಕ್ರೌಡ್ ಜಾಸ್ತಿ ಆಗ್ಬೋದು ಅಂತ ಹೇಳಿ, ಅಲ್ಲೂ ಲಿಮಿಟ್ ಪಾರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಮೇಡಮ್ ನಮಗೆ ಒಳಗ್ ತಗೊಂತಿಲ್ಲ ಯಾರು ಅಂತ ಹೇಳಿ, ಅಂದ್ರೆ 100 ದಾಟ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ರಿಯಲಿ ಸಖತ್ ಖುಷಿ ಆಗತ್ತೆ. ಇವತ್ತು ಪೈಪೋಟಿ ಯಾವ ತರ ಇದೆ, ಒಂದು ಯೂನಿಟಿ ಯಾವ ತರ ಇದೆ ಅಂತ ಹೇಳಿದ್ರೆ ವಿಸ್ಟರ್ ಅಲ್ಲಿ ಟ್ರೈನಿಂಗ್ ಗೆ ಮತ್ತೆ ಝೂಮ್ ಮೀಟಿಂಗ್ ಗೆ ಒಂದು ಮೀಟಿಂಗ್ಸ್ ಗಳಂತ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್. ಇವತ್ತು ಎಜುಕೇಶನ್ ಸಿಸ್ಟಮ್ ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರು ನಾನು ಕಲಿಬೇಕು ಅಂತ ಆಸಕ್ತಿಯಿಂದ ಮುಂದೆ ಬಂದಿದ್ದೀರಾ, ಬೇಗ ಬಂದು 8 ಗಂಟೆ 7 ಗಂಟೆ 50 ನಿಮಿಷಕ್ಕೆ ಝೂಮ್ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟ್ ಬಂದು ಕೂರುವಂತ ವ್ಯಕ್ತಿಗಳು ಇರ್ಬೋದು. ಎಂಡಿಂಗ್ ತನಕನು ಕೊನೆವರೆಗೂ ವೋಟ್ ಆಫ್ ಥ್ಯಾಂಕ್ಸ್ ಆಗಿ ಲಾಸ್ಟ್ ಏನ್ ಆಗ್ತಾ ಇದೆ, ಲಾಸ್ಟ್ ವೈಂಡ್ ಅಪ್ ಆಗೋವರೆಗೂ ಯಾರು ಆಸಕ್ತಿಯಿಂದ ಕೂರ್ತಾ ಇದ್ದಾರೆ ಝೂಮ್ ಮೀಟಿಂಗ್ ಅಲ್ಲಿ. ಇವತ್ತು ವಿಡಿಯೋ ಆನ್ ಮಾಡ್ಕೊಳ್ಳೋದ್ ಬಗ್ಗೆ ಇರ್ಬೋದು, ಮೆಸೇಜ್ ಗಳು ಮಾಡೋದ್ ಬಗ್ಗೆ ಇರ್ಬೋದು, ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಇವತ್ತು ನೀಟಾಗಿ ಕೂರೋದ್ ಬಗ್ಗೆ ಇರ್ಬೋದು. ಅವರೆಲ್ಲ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಕರೋಡ್ಪತಿ ಜೊತೆಗೆ ಒಂದು ಒಳ್ಳೆ ಲೀಡರ್ ಆಗಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನು ಹುಟ್ಟು ಹಾಕಿ ಲಕ್ಷಾಂತರ ಜನಗಳಿಗೆ ಆಧಾರ ಸ್ತಂಭವಾಗಿ ಜೀವನದ ಕನಸುಗಳು ಮನೆಗಳಲ್ಲಿ ಇವತ್ತು ಯಾವ ತರ ಜೀವನ ನಡೆಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಆಧಾರ ಸ್ತಂಭವಾಗಿ ಆರೋಗ್ಯ ಹಾಗೂ ಆದಾಯ ಕೊಡ್ತಿರುವಂತ ಆರಾಧ್ಯ ದೈವ ಅಂತ ಹೇಳ್ಬೋದು, ದೇವತೆ ಅಂತ ಹೇಳ್ಬೋದು. ಅಂತ ಮಹಾನ್ ವ್ಯಕ್ತಿ, ಅಂತ ಮಹಾನ್ ಇವತ್ತು ಶಕ್ತಿ ನಮ್ಮ ಜೊತೆ ಇರೋದಿಕ್ಕೆ ಮಾತ್ರ ವಿಸ್ಟರ್ ಸಂಸ್ಥೆ ಇವತ್ತು ನಡೀತಾ ಇದೆ. ಅವರೇ ಇವತ್ತು ನಮ್ಮ MD ಸರ್ ಅಂತ ಹೇಳ್ಬೋದು. ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಲ್ಲಿ ನಮಗೆ ಹೆಮ್ಮೆ ಅನ್ಸತ್ತೆ ನಮ್ಮ ಸಂಸ್ಥೆ ಎಲ್ಲಿ ಹುಟ್ಟಿದೆ ಯಾವ ತರ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕದ ಕಂಪನಿ. ಇವತ್ತು ಕರ್ನಾಟಕದಲ್ಲಿ ಯಾರು ಕೂಡ ಅಷ್ಟೇ ಇವತ್ ತನಕನು ಕಂಪ್ನಿ ಸ್ಟಾರ್ಟ್ ಮಾಡಕ್ಕೆ ಹೆದರುತ್ತಾರೆ. ಅಂದ್ರೆ ಇವತ್ತು ಇಲ್ಲಿಂದ ಹುಟ್ಟಿ ಇವತ್ತು ಇಂಡಿಯಾ ಲೆವೆಲ್ ಅಲ್ಲ, ಇವತ್ತು ದುಬೈ ತನಕ ಇರ್ಬೋದು ಅವಾರ್ಡ್ಗಳು ಸಿಕ್ಕಿದೆ, ಸಿಂಗಾಪುರದಲ್ಲಿ ಸಿಕ್ಕಿದೆ. ನಮಗೆ ತುಂಬಾ ಹೆಮ್ಮೆ ಅನ್ಸತ್ತೆ. ಇವತ್ತು ಇಂತ ಇಂಟರ್ನ್ಯಾಷನಲ್ ಲೆವೆಲ್ ತನಕ ಅವಾರ್ಡ್ಸ್ ಗಳು ಇವತ್ತು MD ಸರಿಗೆ ಪ್ರಾಡಕ್ಟ್ ಮೇಲೆ ಇವತ್ತು ಕಂಪನಿ ಫಾಸ್ಟ್ ಗ್ರೋತಿಂಗ್ ಅಲ್ಲಿ ಸಿಗ್ತಾ ಇದ್ರೆ, ಲಾಸ್ಟ್ ವೀಕ್ ಅಲ್ಲಿ ನೋಡಿರ್ಬೋದು ಕಂಪನಿಯಲ್ಲಿ ಇವತ್ತು ಲೆಜೆಂಡರಿ ಲೀಡರ್ಗಳು ಇವತ್ತು ಮಾಹಿ ಸರ್ ಇರ್ಬೋದು, ಪಾಟೀಲ್ ಸರ್ ಇರ್ಬೋದು, ಅದೇ ತರ ಇವತ್ತು RK ಟೀಮಿನ ಸಂತೋಷ್ ಸರ್ ಇರ್ಬೋದು. ಡಾಕ್ಟರೇಟ್ ಇವತ್ತು ಅವಾರ್ಡ್ ಕಂಪನಿಗೆ ಫಸ್ಟ್ MD ಸರಿಗೆ ಸಿಕ್ಕಂತ ಅವಾರ್ಡ್ ಇವತ್ತು ಒಂದ್ ಒಳ್ಳೆ ಸ್ಪೀಕರ್ ಆಗಿ, ಒಂದ್ ಒಳ್ಳೆ ಮೋಟಿವೇಟರ್ ಆಗಿ, ಒಂದ್ ಒಳ್ಳೆ ಟೀಮ್ ಲೀಡ್ ಮಾಡೋದ್ರಲ್ಲಿ ಅವ್ರಿಗೆ ಅವಾರ್ಡ್ಗಳು ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲಾ ಕಂಪನಿಗಳಲ್ಲೂ MD ಗೆ ಸಿಕ್ಕಿರೋಂಥದ್ದು ಹೈಲೈಟ್ ಮಾಡ್ಕೊಂತಾರೆ. ಆದ್ರೆ ಇವತ್ತು ನಮಗೆ ವಿಸ್ಟರ್ ಅಲ್ಲಿ ಒಂದ್ ಹೆಮ್ಮೆ ಅಂತ ಹೇಳ್ಬೋದು. ರೂಬಿ ಡೈಮಂಡ್ ರ್ಯಾಂಕ್ ಅಲ್ಲಿ ಇದ್ದು ಇವತ್ತು RK ಟೀಮ್ ಅಂತೇಳಿ ರೈಸಿಂಗ್ ಕಿಂಗ್ಡಮ್ ನೋಡಿ ಇವತ್ತು ಯಾವ ತರ ಆ ಟೀಮಿಗೆ ಹೆಸರುನು ಯಾವ ತರ ಇಟ್ಕೊಂಡಿದ್ದಾರೆ. ಅದೇ ತರ ಇವತ್ತು ಸ್ಪೀಡ್ ಅಪ್ ಆಗಿ ಎಲ್ಲಾ ಲೀಡರ್ಗಳಿಗೆ ಬೇಗ ಬೇಗ ಡೈಮಂಡ್ ಗಳು ಮಾಡ್ಬೇಕು, ಬೇಗ ಬೇಗ ಕರೋಡ್ಪತಿಗಳು ಮಾಡ್ಬೇಕು, ಬೇಗ ಬೇಗ ಅವರಿಗೆ ಲಕ್ಸುರಿ ಲೈಫ್ ಗಳು ಕೊಡ್ಬೇಕು ಅಂತ ಹೇಳಿ ಡೈಲಿ ನಿಮಗೆ ಒಂದೊಂದು ಎಜುಕೇಶನ್ ಸಿಸ್ಟಮ್ ಮುಖಾಂತರ ಒಂದ್ ಒಳ್ಳೆ ಉತ್ತಮವಾದಂತ ಟೀಮ್ ಅನ್ನು ಕಟ್ಟಿ ಇವತ್ತು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಇವತ್ತು ಡೇಟ್ ಗಳು ಕೇಳುವಂತ ಬೇಡಿಕೆ ಯಾರಾದ್ರೂ ಬೇಕು ಅಂತ ಹೇಳಿದ ತಕ್ಷಣ ಫಸ್ಟ್ ಹೇಳೋದೇ ಎಲ್ಲರೂ ಸಂತೋಷ್ ಸರ್ ಅಂತ ಹೇಳಿ. ಅಂತ ಒಳ್ಳೆ ಮೋಟಿವೇಟರ್, ಅಂತ ಒಳ್ಳೆ ಸ್ಪೀಕರ್, ಮತ್ತೆ ಏನೇ ಇದ್ರುನು ಅವ್ರ ಮನ್ಸಲ್ಲಿ ಇಟ್ಕೊಳಲ್ಲ, ಡೈರೆಕ್ಟ್ ಆಗಿ ಎಲ್ಲಾನು ಮುಂದ್ಗಡೆನೆ ಹೇಳ್ಬಿಡ್ತಾರೆ. ಹಿಂದೆ ಬೈಯೋದಿರ್ಬೋದು, ಹಿಂದೆ ಹೇಳೋದಿರ್ಬೋದು, ಹೊಗಳೋದಿರ್ಬೋದು, ನಾನಂತವ್ರಿಗೆ ಯಾವತ್ತೂ ನೋಡಿಲ್ಲ. ಏನೇ ಇದ್ರುನು ಬುದ್ಧಿವಾದಗಳು ತುಂಬಾ ಹೇಳ್ತಾರೆ. ಅದು ತುಂಬಾ ಜನ ಬೈತಾರೆ ಅಂತ ತಗೊಂಡ್ಬೋದು. ನನಗ್ ಮಾತ್ರ ತುಂಬಾ ಇಷ್ಟ ಆಗತ್ತೆ. ಅವರು ಎಲ್ಲಿ ತಪ್ಪುಗಳಾಗ್ತಾ ಇದೆ, ಏನ್ ಸರಿ ಪಡ್ಕೊಳ್ಬೇಕು, ಎಲ್ಲಿ ಸರಿ ಆಗ್ಬೇಕು, ಎಲ್ಲಿ ವರ್ಕ್ಗೆ ನಾವು ಇಳಿಬೇಕು ಅಂತ ಹೇಳಿ ಬುದ್ಧಿವಾದ ಹೇಳ್ತಾರೆ. ಇದು ಏನನ್ಸತ್ತೆ ತುಂಬಾ ಜನಕ್ಕೆ, ಏನಪ್ಪಾ ಸಂತೋಷ್ ಸರ್ ಯಾವಾಗ್ಲೂ ನಮಗೆ ಟಾರ್ಚರ್ ಕೊಡ್ತಾರೆ, ಬೈತಾರೆ, ಕೇಳ್ತಾರೆ ಅಂತ ಹೇಳಿ. ಕೇಳೋರು ಹೇಳೋರು ಬೇಕಾ ಬೇಡವಾ, ಯಾರ್ಯಾರಿಗೆ ಬೇಕು ಸ್ವಲ್ಪ ಅಲ್ಲೇ ತಮ್ಮ ಕೊಡಿ, ಇಲ್ಲ ಮೆಸೇಜ್ ಮಾಡ್ತಾ ಇರಿ, ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿ. ಲೇಡೀಸ್ ಗಳು ಅಡ್ಗೆ ರೂಮ್ ಅಲ್ಲಿ ಇದ್ರೆ ಸ್ವಲ್ಪ ಬಂದ್ ಅರ್ಧ ಗಂಟೆ ಮಾತ್ರ ಕುತ್ಕೊಳ್ಳಿ. ಇಷ್ಟೊತ್ತಿಗೆ ಎಲ್ಲಾರ ಮನೇಲಿ ಅಡ್ಗೆ ಮಾಡೋಂತ ಸಮಯನೇ ಕರೆಕ್ಟಾ, ಒಳ್ಳೆ ಟೈಮಲ್ಲಿ ಹಾಕ್ತಾರೆ. ಒಳ್ಳೆ 8 ಗಂಟೆ ಅಂತ ಹೇಳಿದ್ರೆ ಅಡ್ಗೆ ಮಾಡೋಂತ ಸಮಯ, 9 ಗಂಟೆ ಒಳಗೆ ಊಟ ಮಾಡ್ಬೇಕು ಅಂತಿರತ್ತೆ. ಒಂದ್ ಅರ್ಧ ಗಂಟೆ ನಿಮ್ಮ ಅಮೂಲ್ಯವಾದಂತ ಸಮಯ ಕಲಿಕೆಗೋಸ್ಕರ ಆದ್ಯತೆ ಕೊಟ್ರೆ ಮುಂದೆ ಬರುವಂತ ದಿನಗಳಲ್ಲಿ ನೀವೇ ಎಜುಕೇಶನ್ ಕೊಡುವಂತ ಲೆವೆಲ್ ಅಲ್ಲಿ ಒಂದ್ ಲೀಡರ್ ಆಗಿ ರೆಡಿ ಆಗ್ತೀರಾ. ಯಾರ್ಯಾರು ಲೇಡೀಸ್ಗಳು ತಮ್ಮ ಮನೆಗಳಲ್ಲಿ ಕೂತಿದ್ದೀರಾ ಆದಷ್ಟು ಟಿವಿ ಪಕ್ಕ ಇದ್ರೆ ಮ್ಯೂಟ್ ಆಫ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಇಲ್ದ ಜಾಗದಲ್ಲಿ ಕುತ್ಕೊಳ್ಳಿ, ನೆಟ್ವರ್ಕ್ ಇರೋ ಜಾಗದಲ್ಲಿ ಕುತ್ಕೊಳ್ಳಿ. ಎಷ್ಟು ಇವತ್ತು ನೀವು ಕಲಿಯಕ್ ಆಸಕ್ತಿ ಕೊಡ್ತಾ ಇದ್ದೀರಾ, ನೀವು ಯಾವ ತರದಲ್ಲಿ ತಯಾರು ಆಗ್ತಾ ಇದ್ದೀರಾ ಅಂತ ಹೇಳಿ ಅದ್ರ ಬಗ್ಗೆನೇ ಇವತ್ತು ವಿಷಯಗಳು ನಿಮ್ ಮುಂದೆ ಹೇಳಕ್ ನಾನು ಬಂದಿದ್ದೀನಿ. ಮ್ಯಾಕ್ಸಿಮಮ್ ಆಗಿ ಇವತ್ತು ನೋಡ್ತಾ ಇದ್ದೀರಾ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಒಂದ್ ಟೈಮ್ ಅಲ್ಲಿ ಒಂದು ಕಾಲದಲ್ಲಿ ಈ ಕಂಪ್ನಿ ಬಗ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ
ಏನೋ ಒಂಥರ ಜನಗಳು ಮಾಡಂತ ಕಂಪ್ನಿ ಇದು, ಚೈನ್ ಲಿಂಕ್ ಕಂಪ್ನಿ ಇದು, ಬಿಸ್ನೆಸ್ ಕಂಪ್ನಿ ಇದು, ತಿರ್ಗಂತ ಕಂಪ್ನಿ ಇದು, ಸುತ್ತಾಡಂತ ಕಂಪ್ನಿ ಅಂತ ಹೇಳಿ ಒಂದು 10-15 ವರ್ಷದ ಹಿಂದೆ ಈ ತರ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಇತ್ತೀಚೆಗೆ ಇವತ್ತು ಯಾವ ರೀತಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ, ಇವತ್ತು ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಗಳಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಹೌಸ್ ವೈಫ್ ಇರ್ಬೋದು, ಲಾಯರ್ಸ್ ಗಳಿರ್ಬೋದು, ಬಿಸ್ನೆಸ್ ಮ್ಯಾನ್ ಗಳಿರ್ಬೋದು, ಎನಿ ಒನ್ ಪರ್ಸನ್ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಷ್ಟಪಡ್ತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಒಂದ್ ಸಿಸ್ಟಮ್ ಇದೆ, ಇಲ್ಲಿ ಒಂದ್ ಸಿಸ್ಟಮ್ ಇದೆ, ಒಂದ್ ಸಿಸ್ಟಮೆಟಿಕ್ ಆಗಿ ವರ್ಕ್ ಆಗತ್ತೆ. ಒಬ್ಬ ವ್ಯಕ್ತಿ ನೋಡಿ, ಡಾಕ್ಟರ್ ಆಗಿದ್ರೆ ಡಾಕ್ಟರ್ ಡ್ರೆಸ್ ಬಿಟ್ರೆ ಬೇರೆ ಡ್ರೆಸ್ ಹಾಕಂಗಿಲ್ಲ. ಒಬ್ಬ ಲಾಯರ್ ಆಗಿದ್ರೆ ಲಾಯರ್ ಡ್ರೆಸ್ ಬಿಟ್ಟು ಬೇರೆ ಹಾಕಂಗಿಲ್ಲ. ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅದೇ ಡ್ರೆಸ್ ಯೂನಿಫಾರ್ಮ್ ಹಾಕ್ಬೇಕು ರಿಟೈರ್ಡ್ ಆಗೋವರೆಗೂ. ಒಬ್ರು KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅದೇ ಯೂನಿಫಾರ್ಮ್ ಹಾಕ್ಬೇಕು, ಬೇರೆ ಡ್ರೆಸ್ ಹಾಕಂಗಿಲ್ಲ. ನರ್ಸ್ ಗಳಿದ್ರೆ ಅಂದ್ರೆ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಡ್ರೆಸ್ ಕೋಡ್ ಅಲ್ಲೂ ಲೈಫ್ ಸ್ಟೈಲ್ ಅಲ್ಲಿ ಎಲ್ಲೂ ಕೂಡ ಅಷ್ಟೇ ಚೇಂಜಸ್ ಆಗಂಗಿಲ್ಲ. ರಿಟೈರ್ಡ್ ಆಗೋವರೆಗೂ ಅದೇ ಡ್ರೆಸ್ ಕೋಡ್ ಅಲ್ಲಿ ಇರ್ಬೇಕು. ಅವ್ರು ಫಾರ್ಮಲ್ ಡ್ರೆಸ್ ಅಲ್ಲಿ ಮನೇಲಿ ಇದ್ರೆ ಮಾತ್ರ, ರಜದಲ್ಲಿ ಇದ್ರೆ ಮಾತ್ರ ಹಾಕ್ತಾರೆ. ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು ನೋಡ್ತೀವಿ, ಇವತ್ತು ಎಂತ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ರೆ, ನಮಗೆ ಇಷ್ಟ ಬಂದಂತ ಡ್ರೆಸ್ಗಳು ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಅಲ್ಲಿಂದ ಇವಾಗ ಸ್ಟಾರ್ಟ್ ಆಗತ್ತೆ. ನಮಗೆ ತುಂಬಾ ಜನ ಮನೆಗಳ ಲೇಡೀಸ್ ಇವತ್ತು ನೈಟಿ ಹಾಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ತುಂಬಾ ಡ್ರೆಸ್ಗಳು ಇರತ್ತೆ, ಸ್ಯಾರಿಗಳು ತುಂಬಾ ಇರತ್ತೆ. ಅದ್ ಯಾರು ಉಡೋದು ಅಂತ ಹೇಳಿದ್ರೆ ಗಾಡ್ರೇಜ್ ಬೀರು, ಕಬಾರ್ಡ್ಗಳು, ವಾಲ್ಡ್ರೂಫ್ಸ್. ಕರೆಕ್ಟಾ? ಎಲ್ಲಾರ ಮನೇಲೂ ಇಷ್ಟ ಬಂದಂಗೆ ಒಳ್ಳೊಳ್ಳೆ ಸೀರೆಗಳೇ ತಗೊಂತೀವಿ, ಒಳ್ಳೊಳ್ಳೆ ಡ್ರೆಸ್ಗಳೇ ತಗೊಂತೀವಿ. ಜಗಳ ಮಾಡಿ ಗಂಡನ ಹತ್ರ, ಮಕ್ಳ ಹತ್ರ, ಎಲ್ಲರ ಹತ್ರ ಕೊಡಿಸ್ಕೊಂತೀವಿ. ಇಲ್ಲ ನೀವು ಕೊಡಿಸ್ಲೇಬೇಕು. ಆಮೇಲೆ ಯುಗಾದಿ ಹಬ್ಬ ಬಂದ್ರೆ, ಗೌರಿ ಹಬ್ಬ ಬಂದ್ರೆ ಅಣ್ಣಂದಿರ ಹತ್ರ, ತಾಯಿಯಂದಿರ ಹತ್ರ ಎಲ್ಲ ಕೊಡಿಸ್ಕೊಂತೀವಿ. ಆದ್ರೆ ಬಡ ಹುಟ್ಟದ್ ಯಾರು? ಯಾವಾಗ್ಲೂ ಗಾಡ್ರೇಜ್ ಬೀರು ಫುಲ್ ಓಪನ್ ಮಾಡಿದ್ರೆ ದಡ ದಡ ಅಂತ ಬೀಳತ್ತೆ. ಎಲ್ಲಿಗೆ ಹಾಕೊಂಡು ಹೋಗೋದು? ಏನಿದೆ ವರ್ಕ್ ನಮಗೆ? ಡೈಲಿ ಹಾಕೊಂಡು ಹೋಗೋಣ ಅಂತ ಹೇಳಿದ್ರೆ ಸುಮ್ನೆ ಆದ್ರೂ ಹೋದ್ರೆ ಹುಚ್ಚರು ಅಂತ ಹೇಳ್ತಾರೆ. ಇಲ್ಲ ನಮಗೆ ಜಾಬ್ ಇಲ್ಲ, ನಾವೇನು ವರ್ಕ್ ಅಲ್ಲಿ ಇಲ್ಲ, ಏನಾದ್ರು ಅಟ್ಲೀಸ್ಟ್ ವರ್ಕ್ ಅಲ್ಲಿ ಇದ್ರೆ ಡೈಲಿ ಹಾಕೊಂಡು ಹೋಗೋಣ ಅಂದ್ರೆ ಇವತ್ತು ಒಂದು ಅಪ್ರಿಶಿಯೇಟ್ ಪಡ್ಬೇಕು, ಒಂದು ಖುಷಿ ಪಡ್ಬೇಕು. V-Star ಅಲ್ಲಿ ನಿಮಗೆ ಇಲ್ಲಿ ಕರ್ಕೊಂಡ್ ಬಂದು ನಿಮ್ಮ ಫಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಆಯ್ತಲ್ಲ. ಒಂದ್ ನೈಟಿಯಿಂದ ಡ್ರೆಸ್ ಕೋಡ್ ಚೇಂಜ್ ಆಯ್ತು. ಡೈಲಿ ಒಂದೊಂದು ಚೂಡಿದಾರ ಹಾಕ್ತಾ ಇದೀರಾ, ಡೈಲಿ ಒಂದೊಂದು ಸ್ಯಾರಿ ಹಾಕ್ತಾ ಇದೀರಾ. ಜೆಂಟ್ಸ್ ಬಿಡಿ ಕೆಲ್ಸಕ್ಕೆ ಹೆಂಗಿರು ಡೈಲಿ ಹೋಗ್ತಾರೆ, ಏನಾದ್ರು ಒಂದ್ ಬಟ್ಟೆ ಡೈಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನಾವು ಲೇಡೀಸ್ ಗಳಿಗೆ ಎಲ್ಲೂ ಕೂಡ ಅಷ್ಟೇ ಈ ತರದಲ್ಲಿ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಕ್ ಅವಕಾಶನೇ ಇಲ್ಲ. ನೋ? ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬಂದಾಗ ನೋಡಿ, ಇಲ್ಲಿ ಚೂಡಿದಾರನು ಹಾಕ್ಬೋದು, ಪ್ಯಾಂಟ್ ಶರ್ಟ್ ಹಾಕ್ಬೋದು, ಸೂಟ್ ಹಾಕ್ಬೋದು, ಸ್ಯಾರಿ ಹಾಕ್ಬೋದು, ಗೌನ್ಸ್ ಗಳು ಹಾಕ್ಬೋದು, ಲೆಹಂಗಾ ಹಾಕ್ಬೋದು. ಎಲ್ಲಾ ಬಟ್ಟೆಗಳು ಇವಾಗ ಯೂಸ್ ಆಗತ್ತೆ. ಫಸ್ಟ್ ಆಫ್ ಆಲ್ V-Star ಬಂದಿರೋ ಅಂತ ಉದ್ದೇಶ ಏನಂತ ಹೇಳಿದ್ರೆ, ಲೈಫ್ ಅನ್ನು ಲೈಫ್ ಸ್ಟೈಲ್ ಆಗಿ ನಾವು ಪರಿವರ್ತನೆ ಮಾಡ್ಬೇಕು. ಕರೆಕ್ಟಾ? ಲೈಫ್ ಹೇಗೋ ಜೀವನ ಮಾಡ್ತಾ ಇದ್ವಿ, ಇಲ್ಲಿ ತನಕ ಇಲ್ಲಿವರೆಗೂ ಹೇಗೋ ಮಾಡಿದೀವಿ. ಆದ್ರೆ ಇವತ್ತು V-Star ಅಲ್ಲಿ ಬಂದಂತ ಉದ್ದೇಶ ಏನಿದೆ? ಎಷ್ಟೋ ಜನ ಮನೆಗಳಲ್ಲಿ ಇದ್ರೆ ತಲೆನೇ ಬಾಚಲ್ಲ, 3 ದಿನ ಆದ್ರೂ ತಲೆ ಬಾಚಲ್ಲ, ಮುಖ ತೊಳಿಯಲ್ಲ, ಸ್ನಾನ ಮಾಡಿದ ದಿನಾನೇ ಮುಖ ತೊಳಿಯೋದು, ಕ್ರೀಮ್ ಹಚ್ಚಲ್ಲ. ಏನಕ್ಕೆ ಹಚ್ಚಲ್ಲ? ಮನೇಲಿ ಇದ್ರೆ ಲಿಫ್ಟಿಕ್ ಹಚ್ಚಲ್ಲ. ಹೌದಲ್ವಾ? ಏನೋ ಒಂಥರ ಜೀವನ, ಹೆಂಗೋ ಅಡ್ಗೆ ಮಾಡೋದು, ಮನೇಲಿ ಮಾಡೋದು, ಕೆಲಸ ಮಾಡೋದು, ಅಡ್ಗೆ ಮಾಡೋದು, ಊಟ ಮಾಡೋದು, ಮಲ್ಗೋದು, ಇಷ್ಟೇ ಕೆಲಸ ಬಿಟ್ರೆ ಅಟ್ಲೀಸ್ಟ್ ನಮಗೆ ಒಂದ್ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಒಂದು ಒಳ್ಳೆ ಒಂದು ಇಂಡಸ್ಟ್ರಿ ನಮಗೆ ಸಿಕ್ತು. ಇದು 80-90% ತನಕ ಇವತ್ತು ಲೇಡೀಸ್ಗಳು ತುಂಬಾ ಮುಂದಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಲೇಡೀಸಿಗೆ ತುಂಬಾ ತಾಳ್ಮೆ ಇದ್ರಲ್ಲಿ. ದುಡ್ಡು ಮಾಡ್ಬೇಕನ್ನೋ ಆಸೆ, ಚಿನ್ನ ಮಾಡ್ಬೇಕು ಅಂತ ಆಸೆ, ಮನೆ ಅಲಂಕಾರ ಮಾಡ್ಬೇಕನ್ನೋದು ಆಸೆ, ಇದೆಲ್ಲ ಇವತ್ತು ಆಸೆ ಆಕಾಂಕ್ಷೆಗಳಿರೋದೇ ಲೇಡೀಸಿಗೆ ಜಾಸ್ತಿ. ತಾಳ್ಮೆನು ತುಂಬಾ ಇವತ್ತು ಲೇಡೀಸ್ ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ ಟೀಮಲ್ಲೂ ಇದ್ದಾರೆ. ಇವತ್ತು RK ಟೀಮಲ್ಲೂ ನಾನು ಜಾಸ್ತಿ ನೋಡಿರೋದೇ ಲೇಡೀಸ್. ಇವತ್ತು ಒಂದ್ 50% ಇರ್ಬೋದು, 50% ಜೆಂಟ್ಸ್ ಇರ್ಬೋದು. ಇವತ್ತು ನೋಡ್ತಾ ಬನ್ನಿ, ಪ್ರಿಯಾ ಮೇಡಮ್ ಅವರು ಮೀಟಿಂಗ್ ಗಳೆಲ್ಲ ಹಾಕುವಂತ ಡ್ರೆಸ್ ಕೋಡ್ ಇರ್ಬೋದು. ಅದ್ ನೋಡಿದ ತಕ್ಷಣ ನಿಮ್ಗೆಲ್ಲ ನಾನು ಈ ತರ ಒಂದ್ ಡ್ರೆಸ್ ಹಾಕ್ಬೇಕು, ನಾನು ಈ ತರ ಕೋಟ್ ಹಾಕ್ಬೇಕು, ನಾನು ಈ ತರ ಬ್ಲೇಸರ್ ಹಾಕ್ಬೇಕು ಅನ್ಸತ್ತೋ ಇಲ್ವೋ? ಆಮೇಲೆ ನಳಿನಿ ಮೇಡಮ್ ಇರ್ಬೋದು, ಅವರು ಹಾಕುವಂತ ಡ್ರೆಸ್. ಅದೇ ನೀವು ಮನೇಲಿ ಇದ್ರೆ ಆ ಡ್ರೆಸ್ ಎಲ್ಲ ಹಾಕ್ತೀರಾ? ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಅನ್ನು ಲೈಫ್ ಸ್ಟೈಲ್ ಆಗಿ ಪರಿವರ್ತನೆ ಆಗೋದಿಕ್ಕೆ ನಾವು ಬಂದಿದೀವಿ. ಅದು ಯಾವ್ಯಾವ ತರದಲ್ಲಿ ಹೇಗೆ ನಾವು ಬದಲಾವಣೆ ಆಗ್ಬೇಕು ಅಂತ ಹೇಳಿ ಒಂದ್ 4-5 ಪಾಯಿಂಟ್ಸ್ ಗಳು ನಾನು ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತಾ ಇದೀನಿ. ಎಲ್ಲರೂ ಕೂಡ ಅಷ್ಟೇ ಖುಷಿಯಿಂದ ನಗಾಡ್ತಾ ಫೇಸ್ ಅಲ್ಲಿ ಸ್ಮೈಲಿಂಗ್ ಇಟ್ಕೊಂಡು ಕುತ್ಕೊಳ್ಳಿ. ಮುಗ್ದಲ್ಲಿ ಹೆಂಗಿರ್ಬೇಕು ಸ್ಮೈಲ್ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ಇವಾಗ ಲಕ್ಷ್ಮಿ ಬರ್ತಾ ಇದೆ, ಭಾಗ್ಯಲಕ್ಷ್ಮಿ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಯಾವತ್ತು ಹೆಣ್ಮಕ್ಳು ಸಂಜೆ ಟೈಮಲ್ಲಿ ನಗಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ಕರೆಕ್ಟಾ? ಮನೇಲಿ ಸಿಟ್ಟಲ್ಲಿ ಇರಬಾರ್ದು, ಅಳ್ಬಾರ್ದು, ಯಾವಾಗ್ಲೂ ಮನೆಯಲ್ಲಿ ಹೆಣ್ಮಕ್ಳು ನಗಾಡ್ತಾ ಇರ್ಬೇಕು ಅಂತ ಹೇಳಿ. ಗಂಡ ದುಡ್ಕೊಂಡು ಕಷ್ಟದಿಂದ ಮನೇಲಿ ಸಂಜೆ ಸುಸ್ತಾಗಿ ಬಂದಾಗ ಒಂದ್ ಸ್ಮೈಲ್ ಕೊಟ್ಬಿಟ್ರೆ ಸಾಕು, ಗಂಡ ಎಷ್ಟೇ ಸುಸ್ತಿದ್ರು ಮರ್ತ್ ಬಿಡ್ತಾನೆ. ಬಂದಿದ ತಕ್ಷಣ ಏನ್ರಿ ಇಷ್ಟೊತ್ತಿಗೆ ಬಂದ್ರ, ಎಲ್ಲಿ ಹೋಗಿದ್ರಿ, ನಿಮ್ಗೆ ಕಾಯ್ತಾ ಇರ್ಬೇಕಾ, ಊಟ ತಣ್ಣಗ ಆಗ್ತಾ ಇದೆ, ಊಟ ಮಾಡಕ್ ನಿಮ್ಗೆ ಕಾಯ್ತಾ ಇದೆ ಅಂದಾಗ ಹೊರಗಡೆನೂ ಪಾಪ ಬೈಸ್ಕೊಂಡ್ ಬಂದಿರ್ತಾರೆ. ಮನೇಲೂ ನಾವ್ ಅದೇ ಅಂತ ಹೇಳಿದ್ರೆ
ರಿಯಲಿ ಆ ಮನೆಯ ವಾತಾವರಣನೇ ಬೇರೆ ರೀತಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಈ ಬಿಸ್ನೆಸ್ ಅಲ್ಲಿ ನಮಗೆ ಎಲ್ಲಾನು ಕೂಡ ಅಷ್ಟೇ ಇವತ್ತು ಕಲಿತಾ ಬರ್ಬೋದು. ಕಲ್ತ್ಕೊಂತ ನಾವು ಮುಂದೆ ಯಾವ ತರ ಡೆವಲಪ್ಮೆಂಟ್ ಆಗ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಈ ಸ್ಟಾರಿಗೆ ಬಂದಿದ್ದು ಪ್ರಾಡಕ್ಟ್ ಯೂಸರ್ ಆಗಿ, ಕರೆಕ್ಟಾ? ನಮ್ಮ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಇತ್ತು, ಫಸ್ಟ್ ಪ್ರಾಡಕ್ಟ್ ಯೂಸರಿಗೆ ನಮ್ಮ ಹೆಲ್ತ್ ಕ್ಲಿಯರ್ ಆದ್ರೆ ಸಾಕು. ದುಡ್ಡು ಮಾಡ್ಬೇಕು ಅಂತ ಇಲ್ಲಿ ಯಾರು ಬಂದಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಎಸ್ ಆರ್ ನೋ? ಹ್ಞೂ ಅಂತ ಹೇಳಿದ್ರೆ ಎಸ್ ಯಾ ನೋ ಅಂತ ಹಾಕಿ. ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಮನೆ ಮಾಡ್ಬೇಕು, ಕಾರ್ ಮಾಡ್ಬೇಕು, ಇದೆಲ್ಲ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ಯೂಸ್ ಮಾಡೋಣ, ಚೆನ್ನಾಗಾಗ್ಬಿಟ್ರೆ ನೋಡೋಣ. ಕರೆಕ್ಟಾ? ತುಂಬಾ ಜನ ನಗಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇದೆ. ಚೆನ್ನಾಗಾಗ್ಬಿಟ್ರೆ ತುಂಬಾ ಪ್ರಶ್ನೆಗಳು ಕೇಳಿರ್ಬೋದು. ಚೆನ್ನಾಗಾಗ್ಲಿಲ್ಲ ಅಂದ್ರೆ ನೀವು ವಾಪಸ್ ಕೊಡ್ತೀರಾ? ಅದಕ್ಕೆ ಗ್ಯಾರಂಟಿ ನೀವು ಕೊಡ್ತೀರಾ? ಹೇಗದು ಕ್ಲಿಯರ್ ಆಗ್ಬಿಡತ್ತೆ? ಇಷ್ಟೇ 1000 ರೂಪಾಯಿ ಜಾಸ್ತಿ ದುಡ್ಡು ಹೇಳಿದ್ರು ಕಷ್ಟ, ಕಡಿಮೆ ಹೇಳಿದ್ರು ಕಷ್ಟ. ಡಾಕ್ಟರ್ 2 ಲಕ್ಷ ಹೇಳಿದಾರೆ, ಅದ್ ಹೆಂಗ್ ನೀವು 16,000 ರೂಪಾಯಿ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತೀರಾ. ಅದೇ ಏನಾದ್ರು ಕಡಿಮೆ ನೀವು ಮೆಡಿಸಿನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದ್ಯಾಕ್ 16,000 17,000 ರೂಪಾಯಿ ಹೇಳ್ತಾ ಇದೀರ? ಜಾಸ್ತಿ ಆಗ್ಲಿಲ್ವಾ? ನಮ್ ಜನಕ್ಕೆ ಹೆಂಗಂದ್ರೆ ಜಾಸ್ತಿ ಹೇಳಿದ್ರು ಕಷ್ಟ, ಕಡಿಮೆ ಹೇಳಿದ್ರು ಕಷ್ಟ. ಆದ್ರೂ ನೋಡೋಣ, ಒಂದ್ ಟೈಮ್ ಮಾಡಿದಿರಲ್ಲ, ಪ್ರಾಡಕ್ಟ್ ಯೂಸ್ ಮಾಡಿ ನೋಡೋಣ ಅಂತೆ ಆಗ್ಬಿಟ್ರೆ ಅಂತ ಹೇಳಿ 100 ಜನ ಮಧ್ಯದಲ್ಲಿ ನೀವು ಒಬ್ರು ಪ್ರಾಡಕ್ಟ್ ಯೂಸ್ ಮಾಡಿ ಟ್ರೈ ಮಾಡಿ 100% ರಿಸಲ್ಟ್ ಬಂದಿದ್ಯಾ ಬಂದಿಲ್ವಾ? ಬಂದಿದ್ಯಾ? ಮೆಸೇಜ್ ಮಾಡ್ತಾ ಇರಿ, ಕತ್ತಲಾಡಿಸ್ತಾ ಇರಿ. ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಆನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೋಡಿ ಹೆಂಗಾಗತ್ ಗೊತ್ತಾ? ಇದು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ, ನಿಮ್ ಹೆಸರು ಪಕ್ಕದಲ್ಲಿ ನೀವಿಲ್ಲ ಅಂದ್ರೆ ಅದೇನ್ ಅರ್ಥ? ನಿಮ್ ಹೆಸರು ಪಕ್ಕದಲ್ಲಿ ನಿಮ್ ಫೋಟೋ ಇಲ್ಲ ಅಂದ್ರೆ ಅದೇನ್ ಅರ್ಥ ಹೇಳಿ ನೀವೇ? ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಝೂಮ್ ಮೀಟಿಂಗ್ ಅಲ್ಲಿ ಬಂದಾಗ ಫಸ್ಟ್ ಆಫ್ ಆಲ್ ನಾವು ವಿಡಿಯೋ ಆನ್ ಮಾಡ್ಕೊಂಡೆ ಕುತ್ಕೊಂಡ್ಬೇಕು. ನೀವ್ ಯಾರು ಅಂತ ಹೇಳಿ ಗೊತ್ತಾಗ್ಬೇಕು. ಇಲ್ಲಿ ನೋಡಿ ಆರ್ ಕೆ ವೆಂಕಟೇಶ್ ಅಂತಿದಾರೆ, ಅವ್ರು ಯಾರಂತ ಯಾರಿಗೂ ಗೊತ್ತಿಲ್ಲ. ಈಗ ವಿಡಿಯೋ ಆನ್ ಮಾಡ್ಕೊಂಡ್ರು. ಯೋಗೇಶ್ ಅಂತ ಇದೆ, ಗ್ಯಾಲಕ್ಸಿ ಅಂತ ಇದೆ. ಈಗ ನೋಡಿ ಎಲ್ಲರೂ ಬಂದ್ರು, ಈಗ ವಿಡಿಯೋದಲ್ಲಿ ಎಲ್ಲ ಬರ್ತಾರೆ ನೋಡಿ. ಈಗ ಗ್ಯಾಲಕ್ಸಿ F12 ಅಂತ ಇದೆ, ಗ್ಯಾಲಕ್ಸಿ ನೋಡಿ. ಅಲ್ಲಿ ಆರ್ ಕೆ ಟೀಮ್ ನಿಮ್ಮ ಹೆಸರು ಹಾಕೊಳ್ಳಿ, ಅಥವಾ ಆರ್ ಕೆ ನಿಮ್ಮ ಹೆಸರು ಪಕ್ಕದಲ್ಲಿ ನಿಮ್ಮ ಮುಖ ಬಂದ್ರೆ ಓ ಇಂಥವ್ರೆ ಈ ಹೆಸರು ಅಂತ ಹೇಳಿ ನಮಗೂ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನ್ ತಿಳ್ಕೊಳ್ಳೋಣ? ತುಂಬಾ ಜನ ನಿಮ್ ಹೆಸರು ಪರಿಚಯ ಇರಲ್ಲ. ಅದಕ್ಕೋಸ್ಕರ ಯಾವತ್ತೂ ಕೂಡ ಅಷ್ಟೇ ಪಾರ್ಟಿಸಿಪೇಟ್ ಮಾಡುವಾಗ ವಿಡಿಯೋ ಆನ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಮೆನ್ಷನ್ ಮಾಡ್ಕೊಳ್ಳಿ. ಎಲ್ಲರೂ ಖುಷಿಯಾಗಿ ಇವತ್ತು ಪ್ರಾಡಕ್ಟ್ ಯೂಸ್ ಮಾಡಿದಿರಾ, 100% ರಿಸಲ್ಟ್ ಬಂದಿದೆ. ಈಗ ಏನ್ ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಪ್ರಾಡಕ್ಟ್ ಯೂಸ್ ಆಯ್ತು, ಚೆನ್ನಾಗಾಯ್ತು, ಚೆನ್ನಾಗ್ ಅನ್ಸುತ್ತೆ. ನಾವ್ ಏನ್ ಮಾಡಿದ್ವಿ? 4 ಜನಕ್ಕೆ ಶೇರ್ ಮಾಡಿದ್ವಿ, ಟೀಮ್ ಕಟ್ಟಕ್ ಸ್ಟಾರ್ಟ್ ಮಾಡಿದೀವಿ. ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀರಾ. ಇದೆರಡು ಆಪ್ಷನ್ಸ್ ಅಲ್ಲಿ ಇದೀರಾ, ಕರೆಕ್ಟಾ? ಕೆಲವೊಬ್ರು ಇವತ್ತೇ 100 SB ಕಂಪ್ಲೀಟ್ ಆಗಿ ಕೂತಿರ್ಬೋದು, ಅಥವಾ ಇನ್ನು ಪ್ರಾಡಕ್ಟ್ ಯೂಸ್ ಮಾಡಿ ನೋಡೋಣ ಅಂತೆ, ರಿಸಲ್ಟ್ ಬಂದ್ಮೇಲೆ ನಾಳೆ ಹೇಳೋಣ ಅಂತ ಹೇಳಿ ಕೂತಿರ್ಬೋದು. ನೋಡೋಣ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತಾನು ಕೂತಿರ್ಬೋದು. ಆಲ್ರೆಡಿ ಇವತ್ತು ಟೀಮ್ ಸ್ಟಾರ್ಟ್ ಮಾಡಿರ್ಬೋದು. ನಾವು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಶೇರ್ ಮಾಡ್ತಾ ಇದೀವಿ, ಸೇಲ್ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ ತಲೆಯಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಸೇಲ್ ಮಾಡೋಂತ ಕಾನ್ಸೆಪ್ಟ್ ನಮ್ಮ ಪ್ರಾಡಕ್ಟ್ ಅಲ್ವೇ ಅಲ್ಲ. ಶೇರಿಂಗ್ ಮಾಡಿ. ಯಾವ ತರ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾದಲ್ಲಿ ನಮಗೆ ಏನಾದ್ರು ಒಂದ್ ಒಳ್ಳೆ ವಿಡಿಯೋ ನಮಗೆ ಇಷ್ಟ ಆಯ್ತು, ಫೋಟೋ ಕಾಪಿಗಳು ಇಷ್ಟ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಇನ್ನೊಬ್ರಿಗೆ ಶೇರಿಂಗ್ ಮಾಡ್ತಾ ಇದೀವಿ. ಲಾಭ ಯಾರಿಗಾಗ್ತಾ ಇದೆ? ವಾಟ್ಸ್ಆಪ್ ಕಂಪನಿಯವರಿಗೆ, ಫೇಸ್ಬುಕ್ ಕಂಪನಿಯವರಿಗೆ, ಅವರಿಗೆ ದುಡ್ಡು ಮಾಡಿ ಕೊಡ್ತಾ ಇದೀವಿ. ಆದ್ರೆ ಇವತ್ತು ನಮ್ಮ ಪ್ರಾಡಕ್ಟ್ ಬಗ್ಗೆ ರಿಸಲ್ಟ್ ನನಗ್ ಬಂದಿರೋದು, 4 ಜನಕ್ಕೆ ಚೆನ್ನಾಗಿ ಬಂದಿರೋದು, ನಾವ್ ಇನ್ನೊಬ್ರಿಗೆ ಶೇರಿಂಗ್ ಮಾಡೋದ್ರಿಂದ, ನಮ್ಮ ಸ್ಟೇಟಸ್ ಅಲ್ಲಿ ಹಾಕೋದ್ರಿಂದ, ನಮ್ಮ ಫೇಸ್ಬುಕ್ ಅಲ್ಲಿ ಹಾಕೋದ್ರಿಂದ ಇದಕ್ಕೆ 4 ಜನ ಏನು ಅಂತ ಹೇಳಿ ಕೇಳ್ತಾರೆ. ಅಲ್ಲಿಂದ ಏನಾಗುತ್ತೆ? ನಮಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಟೀಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈ ಬಿಸ್ನೆಸ್ ಯಾವ ತರದಲ್ಲಿ ಹೋಗ್ತಾ ನಾವು ತಗೊಂಡು ಹೋಗ್ಬೋದು ಅಂತ ಹೇಳಿದ್ರೆ ನೋಡಿ, ನಾವು ಇವತ್ತು ಟ್ರೈನಿಂಗ್ ಆಗ್ಬೇಕು ನಮಗೆ. ಫಸ್ಟ್ ಆಫ್ ಆಲ್ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ನಾವು ಹೋಗಿ ಪ್ರಾಡಕ್ಟ್ ಬಗ್ಗೆ ನಾವು ಹೇಳಿದ್ರೆ ಯಾರು ಜನ ಒಪ್ಪಲ್ಲ. ಕಂಪ್ನಿ ಬಗ್ಗೆ ಹೇಳಿದ್ರೆ ಯಾರು ಡೈರೆಕ್ಟ್ ಆಗಿ ಸಡನ್ ಆಗಿ ಯಾರು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಫಸ್ಟ್ ಆಫ್ ಆಲ್ ಅನುಭವ ಕಡಿಮೆ ಇದೆ, ನಮ್ಮ ಹತ್ರ ಇವತ್ತು ಟ್ರೈನಿಂಗ್ ಕಡಿಮೆ ಇದೆ. ಹೇಳಿದ ತಕ್ಷಣ 10 ಜನದಲ್ಲಿ 10 ಜನನು ಬೇಡ ಅಂತ ಹೇಳ್ಬೋದು. ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ಕಲಿಬೇಕಲ್ಲಿ. ಈ ಪ್ರಾಡಕ್ಟ್ ಯಾರಿಗ್ ಕೊಡ್ಬೇಕು, ಹೇಗ್ ಕೊಡ್ಬೇಕು, ಯಾವ ತರ ಯೂಸ್ ಮಾಡ್ಬೇಕು, ಇದಕ್ಕೆ ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರೆ ಬೇಸಿಕ್ ಇವತ್ತು ನೋಡಿ ಎಲ್ಲದಕ್ಕೂ ಟ್ರೈನಿಂಗ್ ಇದೆ. ಒಬ್ಬ ಪರ್ಫೆಕ್ಟ್ ಟೈಲರ್ ಆಗ್ಬೇಕು ಅಂದ್ರೆ ನಾವು ಟೈಲರಿಂಗ್ ಕ್ಲಾಸಿಗೆ ಹೋಗ್ಬೇಕಲ್ಲ, ಡೈರೆಕ್ಟ್ ಆಗಿ ಟೈಲರ್ ಆಗ್ತೀವ? ಟ್ರೈನಿಂಗ್ ಹೋಗ್ಬೇಕಾ ಇಲ್ವಾ? ಎಸ್ ಏನೋ ಮೆಸೇಜ್ ಮಾಡ್ತಾ ಇರಿ. ಕೆಲವೊಬ್ರು ಅಲ್ಲೇ ಮಾತಾಡ್ತಾ ಇದ್ದೀರಾ, ಮ್ಯೂಟ್ ಮಾತ್ರ ಯಾರು ಓಪನ್ ಮಾಡ್ಬೇಡಿ, ಡಿಸ್ಟರ್ಬ್ ಆಗುತ್ತೆ. ಟೈಲರಿಂಗ್ ಕ್ಲಾಸಿಗೆ ಹೋಗ್ಬೇಕು, ಪರ್ಫೆಕ್ಟ್ ಟೈಲರ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೆ ಡೈರೆಕ್ಟ್ ಆಗಿ ನಾವು ಕತ್ರಿ ಇಟ್ಕೊಳ್ಳೋದು, ಮಿಷನ್ ಮೇಲೆ ಕುತ್ಕೊಳ್ಳೋದು ಆಗೋದಿಲ್ಲ. ಅದೇ ತರ ನಾವು ಚಿಕ್ಕವರಿದ್ದಾಗ ಅಡಿಗೆ ಮಾಡ್ಬೇಕಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿ ಸ್ಟವ್ ಅಲ್ಲಿ ಪಾತ್ರೆ ಇಟ್ಟು ಟೀ, ಕಾಫಿ, ಅಡಿಗೆ, ರೊಟ್ಟಿ, ಚಪಾತಿ ಯಾವ್ದು ಮಾಡಿಲ್ಲ. ನಾವೇನ್ ಮಾಡಿದ್ವಿ? ಟ್ರೈನಿಂಗ್ ಕಲ್ತ್ವಿ. ನಮ್ಮಮ್ಮ ಯಾವ ತರ ಮಾಡ್ತಿದ್ದಾರೆ, ಇಷ್ಟು ಜನಕ್ಕೆ ಇಷ್ಟು ಕಾಫಿ ಮಾಡಿದ್ರೆ ಇಷ್ಟು ಸಕ್ಕರೆ ಹಾಕ್ಬೇಕು, ಇಷ್ಟು ಟೀ ಪುಡಿ ಹಾಕ್ಬೇಕು, ರೊಟ್ಟಿ ಈ ತರ ಮಾಡ್ಬೇಕು. ರೊಟ್ಟಿ ತಡ್ಬೇಕಂದ್ರೆ ಹೆಂಗ್ ತಟ್ತಾರೆ? ಕೆಲವೊಬ್ರು ಈ ತರ ತಟ್ತಾರೆ, ಕರೆಕ್ಟಾ?
ಎಷ್ಟು ಸಲ ನೀವು ತಟ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ತಟ್ತಾ ಇದ್ದೀರಾ, ಎಷ್ಟು ಸಲ ಚಪಾತಿ ಉಜ್ಜುತ್ತಾ ಇದ್ದೀರಾ, ಆದ್ರೂ ಯಾಕೆ ಚಪಾತಿ ಹರಿದೋಗುತ್ತೆ, ಚಪಾತಿ ರೌಂಡ್ ಬರ್ತಾ ಇಲ್ಲ? ಎಕ್ಸ್ಪೀರಿಯನ್ಸ್ ಇದೆ. 20 ವರ್ಷ, 30 ವರ್ಷ, 40 ವರ್ಷದಿಂದನೂ ಚಪಾತಿ ಮಾಡ್ತಿದ್ದೀರಾ, ರೊಟ್ಟಿ ತಟ್ತಾ ಇದ್ದೀರಾ. ರೊಟ್ಟಿ ಮಾಡ್ತಾ ಇರುವಾಗ ಒಂದ್ ಕಡೆ ದಪ್ಪ ಆಗತ್ತೆ, ಒಂದ್ ಕಡೆ ತೆಳು ಆಗತ್ತೆ. ತಟ್ತಾ ಇರುವಾಗ ರೌಂಡ್ ಕರೆಕ್ಟ್ ಆಗಿ ಆಗಲ್ಲ. ಚಪಾತಿ ಉಜ್ಜುತ್ತಾ ಇರುವಾಗ ಕರೆಕ್ಟ್ ಆಗಿ ರೌಂಡ್ ಆಗಲ್ಲ. ಅದೇ ರೊಟ್ಟಿ ಹಂಚಲ್ ಹಾಕಿದ ತಕ್ಷಣ ಸುಟ್ಟು ಹೋಗ್ದಲೆ ಚಪಾತಿ ಮಾಡಿದೀರಾ? ಪರ್ಫೆಕ್ಟ್ ಟ್ರೈನಿಂಗ್ ನೀವು ಚಪಾತಿ ಮಾಡೋದ್ರಲ್ಲಿ, ರೊಟ್ಟಿ ಮಾಡೋದ್ರಲ್ಲಿ, ಅಡಿಗೆ ಮಾಡೋದ್ರಲ್ಲಿ, ಟೈಲರಿಂಗ್ ಮಾಡೋದ್ರಲ್ಲಿ, ಡ್ರೈವಿಂಗ್ ಮಾಡೋದ್ರಲ್ಲಿ ಪರ್ಫೆಕ್ಟ್ ನೀವು. ಆದ್ರೆ ಯಾಕೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ? ಆದ್ರೆ ಬಟ್ಟೆಗಳು ಕರೆಕ್ಟ್ ಆಗಿ ಹೊಲಿತಾ ಇಲ್ಲ? ಅಂದ್ರೆ ಮನುಷ್ಯ ಎಷ್ಟು ಕಲ್ತ್ರುನು ಕಲಿಯಂತದ್ದು ಇದ್ದೇ ಇದೆ. ಎಸ್ ಆರ್ ನೋ? ಕರೆಕ್ಟಾ? ಅದೇ ತರ ಬಂದ್ರೆ ನಾವು ಈ ಒಂದು ಟ್ರೈನಿಂಗ್ ಗಳಲ್ಲಿ ಕುತ್ಕೊಂಡ್ರೆ ಯಾಕೆ ಪದೇ ಪದೇ ಪೆಹ್ಲಾ ಕದಂ ಟ್ರೈನಿಂಗ್ ಮಾಡ್ತಾರೆ, ಯಾಕೆ BOP ಮೀಟಿಂಗ್ ಮಾಡ್ತಾರೆ, ಯಾಕೆ FIM ಮಾಡ್ತಾರೆ ಅಂತ ಹೇಳಿದ್ರೆ, ನಾವ್ ಎಷ್ಟೇ ಪರ್ಫೆಕ್ಟ್ ಆಗಿ ಕಲ್ತಿದ್ರು ಆ ಟ್ರೈನಿಂಗ್ ಅಲ್ಲಿ, ಆ ಮೀಟಿಂಗ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಇನ್ನು ಏನ್ ತಪ್ಪುಗಳಾಗ್ತಾ ಇದೆ ಇನ್ನು ಪರ್ಫೆಕ್ಟ್ ಆಗ್ತೀವಿ, ಇನ್ನು ಪರ್ಫೆಕ್ಟ್ ಆಗಿ ಕಲಿತೀವಿ. ಈಗ ನನಗೆ ಬಿರಿಯಾನಿ ಮಾಡೋದು ನನಗ್ ಗೊತ್ತು, ಏನೇನ್ ಮಸಾಲೆ ಹಾಕ್ಬೇಕು, ಏನೇನ್ ತಯಾರು ಮಾಡ್ಕೊಳ್ಬೇಕು ಅಂತ ಹೇಳಿ. ಈಗ ನನಗೆ ಹೋಳಿಗೆ ಮಾಡಕ್ ಕೊಟ್ರೆ ನಾನು ಹೆಂಗ್ ಮಾಡ್ತೀನಿ? ಅದು ಉಂಡೆ ಮಾಡಕ್ಕೂ ಬರಲ್ಲ, ಹೂರ್ಣ ಮಾಡಕ್ಕೂ ಬರಲ್ಲ, ಹಿಟ್ ಕಲ್ಸಕ್ಕೂ ಬರಲ್ಲ. ಅದ್ ತಟ್ಟಕ್ ಹೋದ್ರೆ ಅದ್ರಲ್ಲಿ ಏನ್ ತಟ್ಬೇಕು, ಯಾವ ತರ ಉರಿಬೇಕು, ಹೆಂಗ್ ಬೇಯಿಸ್ಬೇಕು, ಹೆಂಗ್ ಸುಡ್ಬೇಕು ಏನೂ ಗೊತ್ತಿಲ್ಲ. ಯಾಕಂದ್ರೆ ನನ್ ಪರ್ಫೆಕ್ಟ್ ಟ್ರೈನಿಂಗ್ ಹೋಳಿಗೆಯಲ್ಲಿ ನಾನು ತಗೊಂಡೇ ಇಲ್ಲ. ಅದೇ ನಾನು ಕಲಿತಾ ಇದ್ರೆ, ಟ್ರೈನಿಂಗ್ ತಗೊಂಡ್ಬಿಟ್ರೆ ನಿಮ್ಗಿಂತ ಪರ್ಫೆಕ್ಟ್ ನಾನು ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ಕಲಿಯಕ್ ನಾನು ಆಸಕ್ತಿನೇ ಕೊಟ್ಟಿಲ್ಲ. ಬಿರಿಯಾನಿ ಮಾಡ್ಬೇಕಾ ಪರ್ಫೆಕ್ಟ್ ಆಗಿ ಮಾಡ್ಬಿಡ್ತೀನಿ. ಅಂದ್ರೆ ಎಷ್ಟೇ ಇವತ್ತು ನಾವು ಕಲಿತಾ ಇದ್ರು ಇನ್ನೊಂದು ವ್ಯಕ್ತಿ ನಾವು ಕಲಿಯೋದಿಕ್ಕೆ ನಮಗೆ ಇನ್ನೊಂದು ಆದರ್ಶವಾಗಿ ಒಬ್ಬ ಗುರು, ಒಬ್ಬ ಅಪ್ಲೈನ್ಸ್, ಒಂದ್ ಟ್ರೈನಿಂಗ್ ಅನ್ನೋದು ನಮಗೆ ಬೇಕೇ ಬೇಕು. ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪೆಹ್ಲಾ ಕದಂ ಟ್ರೈನಿಂಗ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ವೀಕು ಸರ್ ಹೇಳ್ತಾ ಇದ್ರು ಒಂದ್ ಒಳ್ಳೆ ಡೇಟ್ ಅಲ್ಲಿ ನಾನು ಫಿಕ್ಸ್ ಮಾಡಿದೀನಿ, ಒಳ್ಳೆ ಒಂದ್ ಪ್ರಾಪರ್ಟಿಲಿ ಒಂದ್ ಒಳ್ಳೆ ಹೈಫೈ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತಾ ಇದೀನಿ ಮೇಡಮ್ ಅಂತ ಹೇಳಿ. ನೋಡಿ, ಇವತ್ತು ಹೋಟ್ಲ್ ಹುಡ್ಕೋದ್ ನಿಮಗಿಲ್ಲ, ರೂಮ್ ಬುಕ್ ಮಾಡ್ಬೇಕು ಅಂತ ಇಲ್ಲ, ಸ್ಟ್ರೆಂತ್ ಕರ್ಕೊಂಡ್ ಬರ್ಬೇಕು, ನೀವು ಇಡೀ 150 ಜನ ನೀವು ಕರ್ಕೊಂಡ್ಬೇಕಂತ ಇಲ್ಲ. ನಿಮ್ಮ ನಿಮ್ಮ ಪಾರ್ಟ್ ಅಲ್ಲಿ ನೀವು ಯಾಕೆ ಅವ್ರಿಗೆ ತಯಾರು ಮಾಡಿ ನೀವು ಕರ್ಕೊಂಡ್ ಬನ್ನಿ ಅಂತ ಹೇಳಿ ಪ್ರೆಷರ್ ಹಾಕ್ತಾರೆ ಅಂತ ಹೇಳಿದ್ರೆ, ಪೆಹ್ಲಾ ಕದಂ ಟ್ರೈನಿಂಗ್ ಅಲ್ಲಿ ನಿಮಗೆ ಯಾರ್ಯಾರು ಸಿಗ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಬೆಸ್ಟ್ ಪ್ಲಾನರ್ ಸಿಗ್ತಾರೆ ನಿಮಗೆ. ಯಾರು ಸಿಗ್ತಾರೆ? ಯಾವಾಗ್ಲೂ ಪ್ಲಾನಿಂಗ್. ಮೇಡಮ್ ಸರ್ ನೀವೇ ಬರ್ಬೇಕು ಸರ್, ಅಲ್ಲೊಬ್ರಿಗೆ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಾ, ಅದ್ ನೀವೇ ಬರ್ಬೇಕು ಮೇಡಮ್. ಅದೇನಿಲ್ಲ, ನೀವು ಬಂದ್ ಹೇಳ್ಬಿಟ್ರೆ ಅವ್ರು ಪಕ್ಕ ಮಾತ್ರ ಪ್ರಾಡಕ್ಟ್ ತಗೊಂತಾರೆ, ಪಕ್ಕ ಮಾತ್ರ ID ಕ್ಲೋಸಿಂಗ್ ಆಗತ್ತೆ. ಈ ಟ್ರೈನಿಂಗ್ ಅಲ್ಲಿ ಕೂರ್ಸೋದ್ರಿಂದ ನಿಮಗ್ ಏನ್ ಲಾಭ, ನಿಮಗ್ ಏನ್ ಇವತ್ತು ಬೆನಿಫಿಟ್ ಅಂತ ಹೇಳಿದ್ರೆ, 100 SP ಕಂಪ್ಲೀಟ್ ಆಗಿರುವಂತ ವ್ಯಕ್ತಿನೂ ಈ ಟ್ರೈನಿಂಗ್ ಅಲ್ಲಿ ಕೂರ್ಬೋದು. ಇಲ್ಲ ಜಾಯ್ನಿಂಗ್ ಹೋಗಿ 10 ಸಲ ಮಾತಾಡಿದೀರಾ, ಪ್ಲಾನ್ ಹೇಳಿದೀರಾ, ಅವ್ರಿಗೆ ಅರ್ಥ ಆಗಿಲ್ವಾ, ಫಸ್ಟ್ ಆಫ್ ಆಲ್ ಕರ್ಕೊಂಡ್ ಬಂದು ಕೂರ್ಸಿ. ಪೆಹ್ಲಾ ಕದಂ ಟ್ರೈನಿಂಗ್ ಫ್ರೆಶರಿಗೂ ಮಾಡ್ಬೋದು. 2 night 3 days ಇವತ್ತು ಮೈಂಡ್ ಸೆಟ್ ಯಾವ ತರ ಆಗತ್ತಂದ್ರೆ, ಯಾಕೆ ಲೈಫ್ ಅಲ್ಲಿ ನಾನ್ ದುಡಿಬೇಕು, ಇಂತಾನು ಲೈಫ್ ಇದೆಯಾ, ನನ್ ದುಡಿಮೆ ಇವತ್ತು ದುಡಿತಾ ಇದೀನಿ, ನನ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಕ್ ಆಗಲ್ಲ, ಇಲ್ಲಿದ್ರೆ ನಾನು ಲೈಫ್ ಸ್ಟೈಲ್ ಆಗಿ ಮಾಡ್ಬೋದು ಅಂತ ಹೇಳಿ ಆ 2 night 3 days ಪೆಹ್ಲಾ ಕದಂ ಟ್ರೈನಿಂಗ್ ಅಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಸಿಗ್ತಾರೆ ಪ್ಲಾನರ್ಸ್ಗಳು. 10 ಜನ, 20 ಜನ, 30 ಜನ ಪ್ಲಾನರ್ಸ್ಗಳು ಸಿಗ್ಬಿಟ್ರೆ ನಿಮ್ಮ ವರ್ಕ್ ಲೋಡ್ ಕಡಿಮೆ ಆಗತ್ತೆ. ನೀವು ಒಂದ್ ಕಡೆ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ 10 ಜನ ಲೀಡರ್ಗಳು 10 ಕಡೆ ವರ್ಕ್ ಮಾಡ್ತಿರ್ತಾರೆ. ಎರಡನೇದಾಗಿ ಬೆಸ್ಟ್ ಕ್ಲೋಸರ್ಗಳು ಸಿಗ್ತಾರೆ ನಿಮಗೆ. ತುಂಬಾ ಜನ ಪ್ಲಾನ್ ಶೋ ಮಾಡ್ತಾರೆ, ID ಕ್ಲೋಸಿಂಗ್ ಮಾಡಕ್ಕೆ ಟೆಕ್ನಿಕ್ ಗಳಿರಲ್ಲ. ಅಲ್ಲಿ ಪೆಹ್ಲಾ ಕದಂ ಟ್ರೈನಿಂಗ್ ಅಲ್ಲಿ ಕ್ಲೋಸಿಂಗ್ ಮಾಡೋದು ಹೇಗೆ, ಯಾವ ತರ ಅಂತ ಹೇಳಿ 1 to 1 ನಿಮಗೆ ಕ್ಲೋಸಿಂಗ್ ಮಾಡೋಂತ ವಿತ್ ಡೆಮೋದಲ್ಲಿ ಇವತ್ತು ನಿಮಗೆ ಲೈವ್ ಆಗಿ ಇವತ್ತು ತೋರಿಸ್ತಾರೆ. ಹೀಗೆ ಇವತ್ತು ಕ್ಲೋಸಿಂಗ್ ಮಾಡ್ಬೇಕು, ಇದೇ ತರ ಕ್ಲೋಸಿಂಗ್ ಅಂದ್ರೆ ಎಷ್ಟು ಈಸಿ ಇದೆ ಅಲ್ಲಿ ಪೆಹ್ಲಾ ಕದಂ ಟ್ರೈನಿಂಗ್ ಅಲ್ಲಿ ತೋರಿಸ್ಕೊಡ್ತಾರೆ. ಮೂರನೇದಾಗಿ ಬೆಸ್ಟ್ ಲೀಡರ್ ಆಗಿ ನಿಮಗೆ ಸಿಗ್ತಾರೆ. ಅಲ್ಲಿನ ತಯಾರಾಗಿ 3 ದಿನದ ನಂತರ 4ನೇ ದಿನ ನಿಮಗೆ ಎಲ್ಲೂ ಯಾರು ಫೀಲ್ಡ್ ಗೆ ಕರೆಯಲ್ಲ, ಇಂಡಿವಿಜುವಲ್ ಆಗಿ ಹೋಗ್ತಾರೆ. ನೋಡಿ ಮೇಡಮ್, ಇವಾಗ ನೋಡಿ ಸರ್, ನಾನೇ ಇವತ್ತು ಪ್ಲಾನ್ ಶೋ ಮಾಡ್ತೀನಿ, ನಾನೇ ಇವತ್ತು ಟೀಮ್ ತರ್ತೀನಿ, ನಾನೇ ಇವತ್ತು BOP ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ಹೊಸ ವ್ಯಕ್ತಿಗಳಿದ್ದಾರೆ, ಆ ಜಾಗ ಬ್ಲಾಂಕ್ ಅಲ್ಲಿ ಇದೆ, ಅಲ್ಲೊಂದು 50 ಜನ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿ ಬೆಸ್ಟ್ ಲೀಡರ್ಗಳಾಗಿ ಸಿಗ್ತಾರೆ. ನಂತರ ಆ ಟೀಮಿಗೆ ಅವರೇ ಇವತ್ತು ಧೈರ್ಯ ತುಂಬಿ ಅವರೇ ಇವತ್ತು ಕೌನ್ಸಿಲಿಂಗ್ ಮಾಡುವಂತ ರೀತಿಯಲ್ಲಿ ತಯಾರಾಗ್ತಾರೆ. ಅದಕ್ಕೋಸ್ಕರ ಇವತ್ತು ಪೆಹ್ಲಾ ಕದಂ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ವರ್ಷಕ್ಕೆ 1 ಸಲ 2 ಸಲ ಮಾಡ್ತಾರಷ್ಟೇ. ವರ್ಷದಲ್ಲಿ 1 ರಿಂದ 2 ಸಲ ಇವತ್ತು ಪೆಹ್ಲಾ ಕದಂ ಟ್ರೈನಿಂಗ್ ಮಾಡೋದು. ಮೋಸ್ಟ್ಲಿ ಈಗ 1 ವರ್ಷ ಆಗಿರ್ಬೋದು ಮಾಡಿ. ಬೇರೆ ಬೇರೆ ಇವತ್ತು TTL ಟ್ರೈನಿಂಗ್, ಅದು ಲೀಡರ್ಸ್ ಗಳಿಗೆ, ಇದು ಫ್ರೆಶರ್ ಗಳಿಗೂ ಸಮೇತ ಪೆಹ್ಲಾ ಕದಂ ಟ್ರೈನಿಂಗ್ ಅಲ್ಲಿ ಕೂರಿಸ್ತಾ ಹೋಗ್ಬೋದು. ಇವತ್ತು ನೀವು ನೋಡ್ತಾ ಇದ್ದೀರಾ, ಯಾವುದೇ ವ್ಯಕ್ತಿ ಇರ್ಬೋದು, ಒಂದು ಆನೆಗೂನು ಒಬ್ಬ ಮನುಷ್ಯನ ಹತ್ರ ಆನೆಗೆ ಕುತ್ಕೋ ಅಂತ ಹೇಳಿದ್ರೆ ಕೂರಿಸ್ಬೋದು, ನಿಂತ್ಕೊ ಅಂತ ಹೇಳಿದ್ರೆ ನಿಲ್ಸ್ಬೋದು, ವಾಲಿಬಾಲ್ ಅಲ್ಲಿ ಆಟ ಆಡಿಸ್ಬೋದು.
ಅದಕ್ಕೇನ್ ಹೇಳ್ತೀವಿ ಆ ತರ ಆನೆನೂ ಇವತ್ತು ನಮ್ಮ ಮಾತು ಕೇಳತ್ತೆ. ಅದೇ ಕಾಡಿನ ಆನೆ ಕೇಳಲ್ಲ, ಯಾಕಂದ್ರೆ ಅದು ಟ್ರೈನಿಂಗ್ ಆಗಿರಲ್ಲ. ಅದೇ ಇವತ್ತು ಟ್ರೈನಿಂಗ್ ಅಲ್ಲಿ ಇರುವಂತ ಒಬ್ಬ ಸಣ್ಣ ಸಪೂರವಾದಂತ ವ್ಯಕ್ತಿ ದೊಡ್ಡ ಆನೆಗುನು ಟ್ರೈನ್ ಅಪ್ ಮಾಡಿ ಆನೆಗೆ ಈ ವ್ಯಕ್ತಿ ಹೇಳುವಂತ ಮಾತು ಕೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಫುಲ್ ಟ್ರೈನಿಂಗ್ ಆಗಿ ಮಾಸ್ಟರ್ ಆಗಿ ರೆಡಿ ಮಾಡಿರ್ತಾನೆ ಆ ವ್ಯಕ್ತಿ. ಒಬ್ಬ ಸಿಂಹ ಇರ್ಬೋದು, ಸಿಂಹಗೆ ನೋಡಿದ್ರೆ ಜನಗಳು ಹೆದರುತ್ತಾರೆ. ಆದ್ರೆ ಸರ್ಕಸ್ ಅಲ್ಲಿ ತಗೊಂಡ್ ಬಂದು ಆ ವ್ಯಕ್ತಿ ಏನ್ ಹೇಳ್ತಾರೆ, ಬೆಂಕಿಲ್ ಹಾರು ಅಂದ್ರೂ ಸಿಂಹ ಹಾರತ್ತೆ, ಕುತ್ಕೊ ಅಂದ್ರೆ ಕೂರತ್ತೆ, ಅದೇನ್ ಪಂಜರ ತಂದಿರ್ತಾರೆ ಅದ್ರೊಳಗ್ ಹೋಗತ್ತೆ, ನೆಗಿಯತ್ತೆ, ಕುಣಿಯತ್ತೆ, ಡ್ಯಾನ್ಸ್ ಮಾಡತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಟ್ರೈನಿಂಗ್ ಮಾಡಿದ್ರೆ ಒಂದು ಆನೆ, ಒಂದು ಸಿಂಹ, ಒಂದು ಹಾವುಗೂ ಸಮೇತ ಯಾವ ತರ ಬೇಕಾದ್ರೂ ಹೇಳುವಂತ ಒಂದು ಕಲೆಗಳು ಬರುತ್ತಂದ್ರೆ ಒಂದು ಟ್ರೈನಿಂಗ್ ಇಲ್ದಲೆ ಯಾವುದೇ ವ್ಯಕ್ತಿ ಇರ್ಬೋದು ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟು ಟ್ರೈನಿಂಗ್ ಇವತ್ತು ಇಂಪಾರ್ಟೆಂಟ್ ಕೊಡ್ತಾ ಇದೀವಿ ಅಷ್ಟು ಇವತ್ತು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಅಬ್ಜೆಕ್ಷನ್ ಕ್ಲಿಯರ್ ಆಗತ್ತೆ, ವೈ ಕ್ಲಿಯರ್ ಆಗತ್ತೆ, ಹೌ ಕ್ಲಿಯರ್ ಆಗ್ತಾ ಬರುತ್ತೆ. ಇವತ್ತು ಏನೇ ಇರ್ಬೋದು, ನಾವ್ ಎಷ್ಟೇ ಕಲ್ತಾ ಇರೋ ಲಾಸ್ಟ್ ಟೈಮ್ ನಾವು ಬಂದಿದ್ವಿ ಸರ್, ಬಂದಿದ್ವಿ ಮೇಡಮ್, ಈ ಸಲನೂ ಬರ್ಬೇಕಾ? ನಿಮ್ಮ ಟೀಮ್ ಇದೆ, ಇವಾಗ ನಿಮ್ಮ ಟೀಮಿಗೆ ತಯಾರು ಮಾಡ್ಕೊಳ್ಳಿ, ನಿಮ್ಮ ಟೀಮಿಗೆ ರೆಡಿ ಮಾಡ್ಕೊಳ್ಳಿ, ಅವ್ರಿಗೆ ಹೇಳ್ತಾ ಹೋಗಿ, ಮಾತಾಡಿಸ್ತಾ ಹೋಗಿ. ಯಾಕೆ ಬೇಕು ಅಂತ ಹೇಳಿದ್ರೆ ನೋಡಿ, ಎಷ್ಟೋ ಜನ ಫೀಲ್ಡ್ ಅಲ್ಲಿ ಹೋದಾಗ ಏನೇನೋ ಇವತ್ತು ನೆಗೆಟಿವಿಟಿಗಳು ಸಿಕ್ಕಿರತ್ತೆ. ಆ ವ್ಯಕ್ತಿಗಳಿಗೆ ಪಾಸಿಟಿವ್ ಯಾವ ತರ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅಥವಾ ಎಷ್ಟೋ ಅವ್ರ ಮೈಂಡ್ ಡಿಸ್ಟರ್ಬ್ ಆಗಿ ಬಿಟ್ಟೆ ಬಿಡೋಣ, ಇಷ್ಟೆಲ್ಲ ಕಷ್ಟ ಆದ್ರೆ ಏನು ಅಂತ ಹೇಳಿ ಸುಮ್ನಾಗಿರ್ತಾರೆ. ಅಂತ ವ್ಯಕ್ತಿಗಳಿಗೂ ಈ ಟ್ರೈನಿಂಗ್ ಅಲ್ಲಿ ಕೂರ್ಸೋದ್ರಿಂದ ನಿಮಗೆ ಗೊತ್ತಿಲ್ಲ, ಅದೇ ವ್ಯಕ್ತಿ ಫ್ಯೂಚರ್ ಅಲ್ಲಿ ನಿಮ್ಮ ಡೈಮಂಡ್ ಬೇಕಾದ್ರೂ ಆಗಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಯಾವತ್ತು ಯಾರಿಗೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಯಾರಿಗೂ ಹೇಳ್ದಂಗಿರ್ಬೇಡಿ. ನಿಮ್ಮ ಐಡಿ ಕೆಳಗಡೆ ಎಷ್ಟು ಜನ 100 SP ಕಂಪ್ಲೀಟ್ ಮಾಡಿದ್ದಾರೆ, 50 SP ಕಂಪ್ಲೀಟ್ ಮಾಡಿದ್ದಾರೆ. ಕ್ರೌಡ್ ಅಲ್ಲಿ ಇವತ್ತು ನೋಡಿ, ಇವತ್ತು ಹುಡುಕ್ತಾ ಹೋದ್ರೆ ಒಬ್ಬ ಮನುಷ್ಯನಲ್ಲಿ ದೇವ್ರ ಸಿಗ್ಬಿಡ್ತಾನಂತೆ. ನಮಗೊಂದು ಒಳ್ಳೆ ಲೀಡರ್ಗಳು ಸಿಗಲ್ವಾ? ಆ ಲೀಡರ್ಗಳು ಹುಡುಕುವಂತ ಕೆಲ್ಸನೇ ಇವತ್ತು ಪೆಹ್ಲಾ ಕದಂ ಟ್ರೈನಿಂಗ್ ಅಂತ ಹೇಳ್ಬೋದು. ಅಲ್ಲಿಗೆ ಬಂದಿದ ತಕ್ಷಣ 3 ಕ್ಲಿಯರ್ ಆಗತ್ತೆ. ಏನೇನಂತ ಹೇಳಿದ್ರೆ, ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರ ಅವ್ರು, ಸಾಕು ಇಷ್ಟೇ ಅಂತ ಹೇಳಿ, ಏನಕ್ಕೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋಣ ಅಂತ ಹೇಳಿ. ಅವ್ರಿಗೆ 3 ವಾತಾವರಣದಿಂದ ಹೊರಗಡೆ ಬರ್ತಾರೆ. ಅದ್ಯಾವ್ದಾವ್ದು ಅಂತ ಹೇಳಿದ್ರೆ, ಒಂದು ಕಂಫರ್ಟ್ ಝೋನ್, ಸಾಕು ಅನ್ನೋ ರೀತಿಯಲ್ಲಿ ಲೈಫ್ ಇಷ್ಟೇ ಸಾಕು, ಭಯದ ವಾತಾವರಣ ಇರತ್ತೆ. ಆ ವಾತಾವರಣದಿಂದ ಹೊರಗಡೆ ಬರ್ತಾರೆ ಒಂದು ಟ್ರೈನಿಂಗ್ ಅಲ್ಲಿ ಕೂತ್ಮೇಲೆ. ಅವರಲ್ಲಿ ಇರುವಂತ ಒಬ್ಬ ಸಾಧಕ ಹೊರಗಡೆ ಬರ್ತಾನೆ. ಎರಡನೇದಾಗಿ ಲರ್ನಿಂಗ್ ಝೋನ್ ಒಳಗ್ ಬರಕ್ಕೆ ಇಷ್ಟಪಡ್ತಾರೆ. ಏನಕ್ಕೋಸ್ಕರ ನಾನು ಕಲಿಬೇಕು, ನನಗೆ ಏನಕ್ಕೆ ಇವತ್ತು ಇಷ್ಟು ನನಗೆ ಬನ್ನಿ ಅಂತ ಕರೆದ್ರು ಅಂತ ಹೇಳಿ ಆ ಟ್ರೈನಿಂಗ್ ಅಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ. ನಾನು ಇಲ್ಲಿ ಕಲ್ತ್ರೆ ಮಾತ್ರ ಗೆಲ್ತೀನಿ, ನಾನು ಎಜುಕೇಶನ್ಗೆ ಇವತ್ತು ಸಪೋರ್ಟ್ ಮಾಡಿದ್ರೆ ನಾನ್ ಗೆಲ್ತೀನಿ, ಇಲ್ಲ ಅಂತ ಹೇಳಿ ನಾನೇ ಸೋಲೋದಿಕ್ಕೆ ನಾನೇ ಕಾರಣ ಅಂತ ಹೇಳಿ ಅವರು ಅಲ್ಲೇ ಡಿಸೈಡ್ ಮಾಡ್ತಾರೆ. ಆ ವ್ಯಕ್ತಿಗಳು, ನಾನು ಕಲಿಯಕ್ ಆಸಕ್ತಿ ಕೊಟ್ಟಿಲ್ಲ, ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ, ಅಬ್ಜೆಕ್ಷನ್ ಬಗ್ಗೆ ಗೊತ್ತಿರ್ಲಿಲ್ಲ, ದುಡ್ಡಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು, ಟೈಮ್ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು, ನೀವು ಡಾಕ್ಟರ್ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು, ಇದೆಲ್ಲ ಇವತ್ತು ಅವರಿಗೆ ಅಲ್ಲಿ ಫುಲ್ ಕ್ಲಿಯರಿಟಿ ಆಗುತ್ತೆ. ಹೌದು, ಇವರೆಲ್ಲ ಅದರಲ್ಲಿ ಮಾಸ್ಟರ್ಡ್ ಆಗಿದ್ದಾರೆ, ಅದಕ್ಕೆ ಇವರು 9th ರ್ಯಾಂಕ್ ಆಗಿದ್ದಾರೆ, ಡೈಮಂಡ್ ಆಗಿದ್ದಾರೆ, ಡಬಲ್ ಡೈಮಂಡ್ ಆಗಿದ್ದಾರೆ, ರೂಬಿ ಡೈಮಂಡ್ ಆಗಿದ್ದಾರೆ, ಅದಕ್ಕೆ ಕೋಟಿ ಇನ್ಕಮ್ ಅರ್ನ್ ಮಾಡಿದ್ದಾರೆ. ನಾನು ಅದೇ ತರದಲ್ಲಿ ಲರ್ನಿಂಗಿಗೆ ಇವತ್ತು ಆದ್ಯತೆ ಕೊಟ್ರೆ 100% ಇವತ್ತು ಅರ್ನಿಂಗ್ ಝೋನ್ ಅಲ್ಲಿ ಬಂದೇ ಬರ್ತಾರೆ. ಅಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ. 3ನೇ ಪಾಯಿಂಟ್ ಯಶಸ್ಸು, ಗ್ರೋತ್ ಝೋನ್. ನೋಡಿ, ಫಸ್ಟ್ ಫಿಯರ್ ಝೋನ್ ಇಂದ ಹೊರಗಡೆ ಬಂದ್ರು, ಲರ್ನಿಂಗ್ ಝೋನಿಗೆ ಬಂದ್ರು, ನಂತರ ಗ್ರೋತ್ ಝೋನಿಗೆ ಬರ್ತಾರೆ. ಅಲ್ಲಿಂದ ಏನ್ ಅವ್ರಿಗೆ ಯಶಸ್ಸು ಅಂತ ಹೇಳಿ ಗ್ರೋತ್ ಝೋನಿಗೆ ಬಂದಿದ ತಕ್ಷಣ ಯಾವತ್ತು ಅವ್ರಿಗೆ ಸಕ್ಸಸ್ ಅನ್ನೋದು ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ಮುಂದಿಟ್ಟಂತ ಹೆಜ್ಜೆ ಅವ್ರ ಹಿಂದೆ ತಗೊಂಡು ಹೋಗಲ್ಲ. ಅದಕ್ಕೆ ಮೊದಲ ಹೆಜ್ಜೆ ಆ ಕಾರ್ಯಕ್ರಮ ಕರ್ಕೊಂಡ್ ಬಂದು ಆ ಟ್ರೈನಿಂಗ್ ಅಲ್ಲಿ ಕೂರ್ಸೋದ್ರಿಂದ ನಿಮ್ಮ ಟೀಮ್ ಡಬಲ್ ಮಲ್ಟಿಪ್ಲೈ ಆಗ್ತಾ ಬರುತ್ತೆ. ಐಡಿಗಳು ನೀವು ಕಷ್ಟ ಪಡೋದೇ ಬೇಡ, ನಿಮ್ಮ ಟೀಮ್ ಅಲ್ಲಿ ಲೀಡ್ಗಳಾಗಿ ಇವತ್ತು ತಯಾರಾಗ್ತಾ ಬರ್ತಾರೆ, ಸೆಲ್ಫ್ ಆಗಿ ವರ್ಕ್ ಮಾಡಕ್ ತಯಾರಾಗ್ತಾರೆ, ಸೆಲ್ಫ್ ಆಗಿ ವರ್ಕಿಗೆ ಹೋಗಕ್ ತಯಾರಾಗ್ತಾರೆ, ಬೇಗ ಹೋಗ್ತಾರೆ, ಬೇಗ ಬರ್ತಾರೆ, ಮೀಟಿಂಗ್ ಗಳ ಜವಾಬ್ದಾರಿ ತಗೊಳಕ್ಕೆ ಸ್ಟಾರ್ಟ್ ಆಗಕ್ಕೆ ಇವತ್ತು ರೆಡಿ ಆಗಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅದೇ ತರ ಬಂದ್ರೆ 3ನೇ ಪಾಯಿಂಟ್, ಇನ್ನೊಂದು ಪಾಯಿಂಟ್ ಇದೆ, ವಾಟ್ ಇಸ್ ದ ಗೋಲ್ ಕ್ಲಿಯರ್ ಆಗತ್ತೆ ಅವ್ರಿಗೆ. ನಾನು ಏನಿಗೆ ಬಂದಿದ್ದೀನಿ, ಗುರಿ ಕ್ಲಿಯರ್ ಆಗತ್ತೆ. ಹೌ ಇಸ್ ದ ಗೋಲ್, ಹೌ, ವಾಟ್, ಹೌ, ವೈ, ಇದು 3 ಕ್ಲಿಯರ್ ಆಗ್ತಾ ಬರುತ್ತೆ ಅವ್ರಿಗೆ. ನಾನು ಏನಕ್ಕೆ ಬಂದಿದ್ದೀನಿ ಅದು ಮರ್ತಿರ್ತಾರೆ ತುಂಬಾ ಜನ. ನೋಡಿ, ಅದಕ್ಕೆ ಹೇಳ್ತಾರೆ, ಒಂದು 10 ಜನ ಯಶಸ್ವಿ ವ್ಯಕ್ತಿಗಳ ಜೊತೆಗೆ, ಲಕ್ಷ ಕೋಟಿ ಮಾತಾಡುವಂತ ವ್ಯಕ್ತಿಗಳ ಜೊತೆಗೆ, ಯಾವತ್ತು ಒಳ್ಳೇದೇ ಮಾತಾಡುವಂತ ಒಂದು 10 ಜನ ಗ್ರೂಪ್ ಅಲ್ಲಿ 1 ವಾರ ನೀವು ಕಳೆದ್ ನೋಡಿ, ನೀವು ಅದೇ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅದೇ ನೀವು 10 ಜನ ನೆಗೆಟಿವಿಟಿ ಇರುವಂತ ವ್ಯಕ್ತಿಗಳ ಜೊತೆ ಇರಿ, ಜೀವನದಲ್ಲಿ ಏನೂ ಆಗಲ್ಲ ರೀ, ತುಂಬಾ ಕಷ್ಟ ರೀ, ತುಂಬಾ ಸಾಲ ರೀ, ಆ ಕಾಯಿಲೆ ಈ ಕಾಯಿಲೆ ಅದು ಇದು ಏನೇನ್ ಹೇಳ್ತಾರೆ, ಅವ್ರ ಜೊತೆ 10 ದಿನ ಇದ್ಬಿಡಿ, ಜೀವನದಲ್ಲಿ ಸಾಧಿಸೋದೇ ಮರ್ತ್ ಬಿಡ್ತೀರಾ.
ಅದಕ್ಕೆ ಈ ಗ್ರೂಪ್ ಅಲ್ಲಿ ಈ ಬ್ಯಾಚ್ ಅಲ್ಲಿ ಬಂದಿದ ತಕ್ಷಣ, ಈ ಪೈಲಾಕದಂ ಟ್ರೈನಿಂಗ್ ಅಲ್ಲಿ ಬಂದಿದ ತಕ್ಷಣ ನೂರಾರು ಜನ ಪಾಸಿಟಿವ್ ಮಾತಾಡ್ತಿರ್ತಾರೆ, ಬ್ಲೇಸರ್ ಹಾಕಿರ್ತಾರೆ, ಒಳ್ಳೆ ಊಟ, ಒಳ್ಳೆ ಫುಡ್, ಒಳ್ಳೆ ರೂಮ್ಸ್, ಒಳ್ಳೆ LED ಹಾಕಿರ್ತಾರೆ, ಒಳ್ಳೆ ಸೌಂಡ್, ಮ್ಯೂಸಿಕ್, ಡ್ಯಾನ್ಸ್, ಫೈರ್ ಕ್ಯಾಂಪ್ ಇರತ್ತೆ, ಸ್ವಿಮ್ಮಿಂಗ್ ಪೂಲ್ ಇರತ್ತೆ. ಇದೆಲ್ಲ ವಾತಾವರಣ ನೋಡಿದ ತಕ್ಷಣ ಇಲ್ಲ ಇಲ್ಲ ನಾನು ಏನಾದ್ರೂ ನಾನು ಮಾಡ್ಲೇಬೇಕು ಅಂತ ಹೇಳಿ ಅವರಲ್ಲಿರುವಂತ ಒಬ್ಬ ಸಾಧಕ ಎದ್ದೊಳ್ತಾನೆ. ಟ್ರೈನಿಂಗ್ ಅಂತ ಹೇಳಿದ್ರೆ ಇವತ್ತು ತುಂಬಾ ಜನಕ್ಕೆ ಬೇಜಾರಾಗತ್ತೆ. ಏನ್ ಸರ್ ಅದ್ 3 ದಿನ ಕೂರ್ಬೇಕಲ್ಲ ಸರ್, ಮೇಡಮ್ ಮನೆ ಬಿಟ್ಟು ಬರ್ಬೇಕು, ಗಂಡನ್ ಬಿಟ್ಟು ಬರ್ಬೇಕು, ಹೆಂಡತಿ ಬಿಟ್ಟು ಬರ್ಬೇಕು, ಮಕ್ಳಿಗೆ ಬಿಟ್ಟು ಬರ್ಬೇಕು, ಮಾವನ್ಗೆ ಬಿಟ್ಟು ಬರ್ಬೇಕು. ಕಾರಣಗಳು ತುಂಬಾ ಇದೆ, ಕರೆಕ್ಟಾ? ನಮ್ಮ ಮನೇಲಿ ಅತ್ತೆ ಬೇಡ ಅಂತಿದ್ದಾರೆ, ಮಾವ ಬೇಡ ಅಂತಿದ್ದಾರೆ, ನಮ್ಮನೇಲಿ ಮಕ್ಳು ಬೇಡ ಅಂತಿದ್ದಾರೆ, ಗಂಡ ಬೇಡ ಅಂತಿದ್ದಾನೆ, ಹೆಂಡತಿ ಬೇಡ ಅಂತಿದ್ದಾರೆ. ಕಾರಣಗಳು ತುಂಬಾ ಹೇಳ್ಬೋದು. ಅದೇ ನೀವು ಈ ಬಿಸ್ನೆಸ್ ಅಲ್ದಲೆ, ಈ ಜಾಬ್ ಅಲ್ದಲೆ ನೀವು ಟೀಚರ್ ಆಗಿದ್ರೆ ನಿಮಗೆ ಟ್ರೈನಿಂಗ್ ಅಂತ ಹೇಳಿ 1 ತಿಂಗಳು 2 ತಿಂಗಳು ನಿಮಗೆ TCH ಕೋರ್ಸ್ ಅಥವಾ ಲೆಕ್ಚರರ್ ಪೋಸ್ಟ್ಗೆ ನೀವು ಎಕ್ಸಾಮ್ ಬರೀಬೇಕು ಅಂತ ಹೇಳಿ 2 ತಿಂಗಳು 3 ತಿಂಗಳು ನಿಮಗೆ ಬಿಟ್ರೆ ಕಳಿಸ್ತಾರೋ ಇಲ್ವೋ? ನೀವು ಮಾಡ್ತಿರೋಂತ ಕೆಲಸದಲ್ಲಿ ಪ್ರಮೋಷನ್ ಆಗಿ ಬೇರೆ ಕಡೆ ಬೇರೆ ಡಿಸ್ಟಿಕ್ ಅಲ್ಲಿ ನೀವು ಹೋಗಿ ಇರ್ಬೇಕು ಅಂತ ಹೇಳಿದ್ರೆ ನಿಮ್ ಹೆಂಡತಿ ಕಳಿಸ್ತಾರೋ ಇಲ್ವೋ? ನಿಮ್ ಮಾವ ಕಳಿಸ್ತಾರೋ ಇಲ್ವೋ? ನಿಮ್ ಮಕ್ಳು ಕಳಿಸ್ತಾರೋ ಇಲ್ವೋ? ನಮ್ಮ ಏರಿಯಾದಲ್ಲೇ ಈಗ ನಮ್ಮ ಹೆಡ್ ಆಫೀಸ್ ಇದೆಯಲ್ಲ, ಅಲ್ಲಿ ರಿಜ್ವಾನ್ ಅಂಗಡಿ ಅಂತ ಇದೆ. ಅವ್ರ ಮದ್ವೆ ಆಗಿದ್ದು ಟೀಚರು ಬಳ್ಳಾರಿಲಿ ಕೆಲಸ ಮಾಡೋದು. ಮದ್ವೆ ಆಗಿದ್ 1 ತಿಂಗಳಿಗೆ ಹೆಂಡತಿ ಅಲ್ಲಿ, ಗಂಡ ಇಲ್ಲಿ. ಇವತ್ತಿಗೂ ಅಂಗಡಿಲಿ ಇವರೇ ಕೂತಿರ್ತಾರೆ. ಹೆಂಡತಿ ಇವತ್ತಿಗೂ ಟ್ರಾನ್ಸ್ಫರ್ ಮಾಡಕ್ ಆಗಿಲ್ಲ. ಎಷ್ಟೋ ಲಕ್ಷ ಕೇಳಿದ್ರು ಅವ್ರು ರಿಟೈರ್ಡ್ ಆಗೋ ತನಕನು ಅವ್ರು ಬಳ್ಳಾರಿಲೇ ಕೆಲಸ ಮಾಡ್ತಿದ್ದಾರೆ. ತಿಂಗಳಿಗೆ ಒಂದ್ಸಲ ರಜಾ ಇರೋ ಟೈಮಲ್ಲಿ ಬಂದು ಹೋಗ್ತಾರೆ, ಇಲ್ಲ 6 ತಿಂಗಳಿಗೆ ಒಂದ್ಸಲ ಬಂದು ಹೋಗ್ತಾರೆ. ಜಾಬಿಗೋಸ್ಕರ ಜನ ಇವತ್ತು ಇಲ್ಲಿಂದ ದುಬೈ ತನಕ ಹೋಗ್ತಿದ್ದಾರೆ. ಕಲಿಯೋದಿಕ್ಕೋಸ್ಕರ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಕಲಿಬೇಕು, ಏನೇನೋ ಇವತ್ತು ಟ್ರೈನಿಂಗ್ ಗಳಿರತ್ತೆ. ಇವತ್ತು ಡಾಕ್ಟರ್ಗಳಾಗ್ಬೇಕು, ಡಾಕ್ಟರ್ MBBS ಓದಿದ ತಕ್ಷಣ ಆಗ್ಬಿಡತ್ತ? ಮತ್ತೆ ಅಮೆರಿಕಕ್ಕೆ ಹೋಗ್ತಾನೆ ಇರ್ತಾರೆ, ಖರ್ಚುಗಳು ಮಾಡ್ತಾನೆ ಇರ್ತಾರೆ, ಮತ್ತೆ ಓದ್ತಾನೆ ಇರ್ತಾರೆ. ಯಾವ ತರ ಆಪರೇಷನ್ ಮಾಡ್ಬೇಕು, ಏನೇನ್ ಟ್ಯಾಬ್ಲೆಟ್ಗಳು ಬಂದಿದೆ, ಏನೇನ್ ಇವತ್ತು ಟೆಕ್ನಾಲಜಿಗಳು ಇಂಪ್ರೂವ್ಮೆಂಟ್ ಆಗಿದೆ. ಇವತ್ತು ನೋಡಿ, ಮುಂಚೆ ಎಲ್ಲ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾ ಇದ್ರು. ಇವತ್ತು ಲೇಸರ್ ಆಪರೇಷನ್ ಗಳಂತ ಆಗಿದೆ. ಗೊತ್ತೇ ಆಗ್ತಾ ಇಲ್ಲ, ಕುಯ್ತಾನೆ ಇಲ್ಲ. ಇವಾಗ ಬರೀ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದೆಲ್ಲ ಓದ್ಬೇಕು ಅಂತ ಹೇಳಿದ್ರೆ ಅಮೆರಿಕಕ್ಕೆ ಹೋಗ್ಬೇಕು, ಲಕ್ಷ ಗಟ್ಲೆ ಖರ್ಚು ಮಾಡಿ ಓದ್ತಾ ಇರ್ತಾರೆ. ನಾವ್ ಇವತ್ತು MBBS ಮಾಡಿಲ್ಲ, ಲಾಯರು ಅಲ್ಲ, ಡಾಕ್ಟ್ರು ಅಲ್ಲ, ಇಂಜಿನಿಯರು ಅಲ್ಲ, ಓದೋ ಟೈಮಲ್ಲಿ ಓದಿಲ್ಲ, ಕರೆಕ್ಟಾ? ಬುದ್ಧಿ ಹೇಳ್ಕೊಳ್ಳೋ ಟೈಮಲ್ಲಿ ಬುದ್ಧಿ ಹೇಳಕ್ಕಾಗಿಲ್ಲ, ಕೇಳಿಲ್ಲ ನಾವು. ಈಗ ಓದೋ ವಯಸ್ಸು ಹೋಗಿದೆ, ದುಡಿಯೋ ವಯಸ್ಸು ಹೋಗಿದೆ. ಅಂತ ಟೈಮಲ್ಲಿ V-Star ಅಲ್ಲಿ ಬಂದಿದೀವಿ, ಕರೆಕ್ಟಾ? ಓದೋ ವಯಸ್ಸು ಹೋಗಿದೆ, ದುಡಿಯೋ ವಯಸ್ಸು ಹೋಗಿದೆ. ಅದ್ರ ಮಧ್ಯದಲ್ಲಿ ಬಂದು ನಾವು ಜಾಯಿನ್ ಆಗ್ಬಿಟ್ಟಿದೀವಿ V-Star ಅಲ್ಲಿ. ಈಗ ಇಲ್ಲಿ ನೀವು ಕಲಿಬೇಕಾ ಬೇಡ ಹೇಳಿ? ಕಲಿಬೇಕಾ ಇಲ್ವಾ? ನೀವು ಟ್ರೈನಿಂಗ್ ಬರ್ಬೇಕಾ ಇಲ್ವಾ? ನಾವೆಲ್ಲ ಟ್ರೈನಿಂಗ್ ಹೋಗಿನೇ ನಾವಿವತ್ತು ಡಬಲ್ ಡಿಮ್ಯಾಂಡ್ ಆಗಿರೋದು. ನಮ್ಮ ಮನೆಗಳಲ್ಲೂ ಸಣ್ಣ ಮಕ್ಳು, ನಮ್ಮ ಮನೆಗಳಲ್ಲಿ ನೋಡ್ಕೋರು ಯಾರು ಇಲ್ಲ. ಹಂಗಂತ ಹೇಳಿ ನಾನು ಕಾರಣ ಹೇಳ್ಕೊಂಡು ಕೂತಿದ್ರೆ ನನಗೆ ಲಾಸ್ಟ್ ವೀಕ್ ಅಲ್ಲಿ 5ನೇ ತಾರೀಕು ಲಾಸ್ಟ್ ಮಂತ್ ಅಲ್ಲಿ 22 ಲಕ್ಷ ಡಬಲ್ ಡೈಮಂಡ್ ರ್ಯಾಂಕಿಂಗ್ ಒಂದೇ ಒಂದ್ ಚೆಕ್ ಬಂತು. ಎಷ್ಟು ಲಕ್ಷ ಹೇಳಿ? 2,500 ರೂಪಾಯಿಯಿಂದ ವಾರಕ್ಕೆ ಸ್ಟಾರ್ಟ್ ಆಗಿ 1 ವಾರಕ್ಕೆ 22 ಲಕ್ಷ. ಟೋಟಲ್ ಡಬಲ್ ಡೈಮಂಡ್ ರ್ಯಾಂಕ್ ಅಲ್ಲಿ 44 ಲಕ್ಷ ಇದೆ. ಅದ್ರಲ್ಲಿ ಬೋನಸ್ ಒಂದೇ ವಾರ ಚೆಕ್ ಅಷ್ಟು ಬಂದು. ನಾನು ಒಂದು ಟ್ರೈನಿಂಗ್ ಬಿಡ್ದಂಗೆ ಎಲ್ಲಾ ಟ್ರೈನಿಂಗ್ ಹೋಗಿ, ಪೈಲಾಕದಂ ಟ್ರೈನಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ. ನನಗೆ ಅದ್ರಲ್ಲಿ ಖುಷಿ ಏನ್ ಗೊತ್ತಾ? ಒಳ್ಳೆ ರೆಸಾರ್ಟ್ಸ್ ಅಲ್ಲಿ ಒಳ್ಳೆ ಊಟ ಸಿಗತ್ತೆ, ಒಳ್ಳೆ ಜಾಮೂನ್, ಒಳ್ಳೆ ಐಸ್ ಕ್ರೀಮ್, ಒಳ್ಳೆ ಸೂಪು, ಒಳ್ಳೆ ಚಪಾತಿ, ವೆಜ್ ನಾನ್ ವೆಜ್ ಎಲ್ಲ ಇರತ್ತೆ. ನೋಡಿ, 3 ದಿನ ಕೆಲಸ ಮಾಡಂಗಿಲ್ವಾ ಮನೆಯಲ್ಲಿ? ಕಸ ಗುಡ್ಸು, ನೆಲ ಒರೆಸು, ಅಡ್ಗೆ ಮಾಡು, ಏನ್ ತಿಂಡಿ, ಏನ್ ಅಡ್ಗೆ, ಏನ್ ಸಾಂಬಾರು, ಒಬ್ರಿಗೊಂದ್ ಇಷ್ಟ ಇದ್ರೆ ಒಬ್ರಿಗೊಂದ್ ಇಷ್ಟ ಇರಲ್ಲ, ಮಾಡಿ ಸುಸ್ತು. 3 ದಿನ ರಿಲ್ಯಾಕ್ಸ್ ಆದ್ರೂ ತಗೊಳಕ್ ಹೋಗ್ಬೋದು. ಅದಕ್ಕೆ ನಮಗಾದ್ರೆ ಟ್ರೈನಿಂಗ್ ಅಂದ್ರೆ ತುಂಬಾ ಖುಷಿ ನಮಗೆ. ಎಷ್ಟೋ ಜನ ಇವತ್ತು ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ರೆಸಾರ್ಟ್ಸ್ ಗಳಿಗೆ ಬರ್ತಾರೆ. ತಿಂಗಳೆಲ್ಲ ದುಡ್ದು ಆ 1 ಲಕ್ಷ 2 ಲಕ್ಷ ಖರ್ಚು ಮಾಡೋಕ್ಕೋಸ್ಕರ ರೆಸಾರ್ಟ್ಸ್ ಗಳಲ್ಲಿ ಹೋಮ್ ಸ್ಟೇಗೆ ಬರ್ತಾ ಇದ್ದಾರೆ, ರಿಲ್ಯಾಕ್ಸ್ ತಗೊಳ್ಳೋದಿಕ್ಕೆ. ದುಡ್ದಿರೋಂತ ದುಡ್ಡು ಖರ್ಚು ಮಾಡೋಕ್ಕೋಸ್ಕರ ಬರ್ತಿದ್ದಾರೆ. ನಾವು ದುಡಿಯೋದು ಹೇಗೆ ಅಂತೇಳಿ V-Star ಅಲ್ಲಿ ಮೋಸ್ಟ್ಲಿ ಒಂದು 2 ನೈಟ್ 3 ಡೇಸಿಗೆ 10,000 ರೂಪಾಯಿ ಸರ್ ಹೇಳಿರ್ಬೋದೇನೋ ಅಂತ ಹೇಳಿ ನನ್ನ ಅಂದಾಜು. ಗೊತ್ತಿಲ್ಲ ನನಗೆ ಎಷ್ಟಂತ. ಯಾಕಂದ್ರೆ ನಾವೆಲ್ಲ 7,800 9,000 ಈ ತರ ಪೈಲಾಕದಂ ಟ್ರೈನಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಕಟ್ಟಿರೋದು. ಎಷ್ಟು ಹೇಳಿ? 9,000, 8,000, 7,800, 7,000, 7,500. ಸರ್ ಎಷ್ಟು ಹೇಳಿದಾರೋ ಗೊತ್ತಿಲ್ಲ. ಅವ್ರ ದೊಡ್ಡ ಮನ್ಸು, ಅವ್ರೇನಾದ್ರು ಡಿಸ್ಕೌಂಟ್ ಅಲ್ಲಿ ಮಾಡಿ ಹೇಳಿದಾರೋ, ಯಾರ್ಯಾರು ಬುಕಿಂಗ್ ಮಾಡ್ಕೊಂಡಿದಿರೋ, ರಿಯಲಿ ನಿಮಗೆ ಅಪ್ಲೈನ್ಸ್ ಹೇಳಿ ಮೇಡಮ್. ಜಸ್ಟ್ 7,000 rupees, ಅದಕ್ಕೆ 5,000 rupees ಪ್ರಾಡಕ್ಟ್ ರಿಟರ್ನ್. ತುಂಬಾ ಜಾಸ್ತಿ ಅಮೌಂಟ್ ಮೇಡಮ್. 2,000 rupees ಅಲ್ಲಿ ಟ್ರೈನಿಂಗ್ ತಗೊಳ್ತಾ ಇದಾರೆ. ವಾವ್, ಸೂಪರ್. ನೋಡಿದ್ರಾ? ಅದಕ್ಕೆ ನಾನು ಹೇಳಿದೆ, ಸಂತೋಷ್ ಸರ್ ಮನ್ಸು ತುಂಬಾ ದೊಡ್ಡದವ್ರು. ಅದಕ್ಕೆ ಕುಬೇರ ಅಂತ ಹೇಳ್ತಾರೆ ಅವ್ರಿಗೆ. ಯಾವತ್ತು ನೋಡಿ
ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ, ಟೀಮಿಗೆ ಬಾಂಡಿಂಗ್ ಅಲ್ಲಿ ಇರ್ತಾರೆ, ಟೀಮಿಗೆ ಕನೆಕ್ಟಿವಿಟಿ ಇರ್ತಾರೆ. ಒಬ್ರಿಗೂನು ನಾನ್ ಫೋನ್ ಅಲ್ಲಿ ಯಾವಾಗ್ಲೂ ಸರ್ ಜೊತೆಲಿದ್ದಾಗ ನೋಡ್ತಾ ಇರ್ತೀನಿ, ಏನಮ್ಮ ಏನಪ್ಪ ಹೇಳಪ್ಪ ಏನಮ್ಮ, ಅಷ್ಟು ಗೌರವದಿಂದ ಲೇಡೀಸ್ ಟೀಮ್ ಹ್ಯಾಂಡಲ್ ಮಾಡೋದಂದ್ರೆ ಅಷ್ಟ ಈಸಿ ಅಲ್ಲ. ಯಾರಿಗ್ ಬೇಕಾದ್ರೂ ಯಾರ್ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು. ಲೇಡೀಸ್ ಒಬ್ಬೊಬ್ಬ ಲೇಡೀಸ್ ಟೀಮ್ ಹ್ಯಾಂಡ್ಲಿಂಗ್ ಮಾಡ್ಬೇಕಂದ್ರೆ ಅವ್ರ ಸಮಸ್ಯೆಗಳೇ ಜಾಸ್ತಿ ಇರತ್ ಮನೆಗಳಿಂದ. ಆ ಟೀಮಿಗೆ ನಿಭಾಯಿಸ್ಕೊಂಡು ನಿಮ್ಗೆಲ್ಲರಿಗೂ 9th ರ್ಯಾಂಕು, 7th ರ್ಯಾಂಕು, 8th ರ್ಯಾಂಕು, 6th ರ್ಯಾಂಕು, 5th ರ್ಯಾಂಕು, 4th ರ್ಯಾಂಕು, 3rd ರ್ಯಾಂಕು, ಇನ್ನೂ ಡೈಮಂಡ್ ಆಗೋದಿಕ್ಕೆ ಯಾವ ತರದಲ್ಲಿ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಇಷ್ಟು ಅಪ್ಗ್ರೇಡ್ ಆಗಿ ಒಂದ್ ಟ್ರೈನಿಂಗ್ ತಗೊಂಡ್ ಹೋಗ್ತಿದಾರೆ. ಅಂದ್ರೆ ನಾನ್ ಹೇಳ್ತಾ ಇದೀನಿ, ಒಂದ್ ಲೇಡೀಸ್ ಮನೇಲಿ ಮದ್ವೆ ಬಂದ್ರೆ, ಒಂದ್ ಫಂಕ್ಷನ್ ಗಳು ಬಂದ್ರೆ ಮೇಕಪ್ ಗೆ ಎಷ್ಟು ಖರ್ಚು ಮಾಡ್ತೀರಾ? ಒಂದ್ 6 ರಿಂದ 7 ಸಾವಿರ ಮೇಡಮ್. ಕಡಿಮೆ 10 ರಿಂದ 20 ಸಾವಿರ. ಯಾರ್ದೋ ಮದ್ವೆ, ಯಾರೋ ಹೆಣ್ಣು ಗಂಡ ಆಗೋದು, ನಾವೇ ಹೆಣ್ಣು ಗಂಡ ಆಗ್ಬಿಡ್ತೀವಿ. 8 ದಿನ ಮುಂಚೆ ಶಾಪಿಂಗ್ ಮಾಡೋದೇನು, ಬಟ್ಟೆ ತರದೇನು, ಸ್ಲಿಪ್ಪರ್ ತರದೇನು, ವ್ಯಾನಿಟಿ ಬ್ಯಾಗ್ ತಗೊಳ್ಳೋದೇನು, ಮೇಕಪ್ ಕಿಟ್ ತಗೊಳ್ಳೋದೇನು, ಮಸಾಜಿಗೆ ಹೋಗೋದೇನು, ಪಾರ್ಲರಿಗೆ ಹೋಗೋದೇನು, ಐಬ್ರೋಸ್ ಮಾಡೋದು, ಮೇಕಪ್ ಇದು ಫೇಶಿಯಲ್ ಮಾಡಿಸೋದೇನು, ಆಮೇಲೆ ಹೇರ್ ಡೈ ಮಾಡೋದೇನು, ಸ್ಟ್ರೈಟಿಂಗ್ ಮಾಡಿಸೋದೇನು, ಇದೆಲ್ಲ ನೋಡಿದ್ರೆ ಒಂದ್ 20 ಸಾವಿರ ರೂಪಾಯಿ ಒಂದ್ ಮದ್ವೆಗೆ. ಯಾರೋ ಮದ್ವೆ ಆಗ್ತಿರೋದಿಕ್ಕೆ ನಾವ್ ಇಷ್ಟು ಖರ್ಚು ಮಾಡ್ತಾ ಇದೀವೋ ಇಲ್ವೋ? ಒಂದ್ ಸೀರೆ ತಗೊಳಕ್ ಹೋದ್ರೆ ಒಂದ್ 5-6 ಸಾವಿರ ರೂಪಾಯಿ ಇದೆ. ಒಂದ್ ವ್ಯಾನಿಟಿ ಬ್ಯಾಗ್ ಬ್ರಾಂಡೆಡ್ ತಗೊಳಕ್ ಹೋದ್ರು 5 ರಿಂದ 10 ಸಾವಿರ ರೂಪಾಯಿ ಇದೆ. ಎಷ್ಟು ಖರ್ಚುಗಳು ಮಾಡಿದೀವಿ, ಏನಾದ್ರು ಅದರಿಂದ ಲಾಭ ಆಗಿದ್ಯಾ? ರಿಟರ್ನ್ ಏನಾದ್ರು ಸಿಕ್ಕಿದ್ಯಾ? ಏನು ಇಲ್ಲ. 1000 ಜನ ಮಧ್ಯದಲ್ಲಿ ನೀವ್ ಯಾರು ಅಂತಾನು ಗೊತ್ತಾಗಿರಲ್ಲ, ಅಷ್ಟು ಖರ್ಚು ಮಾಡಿರ್ತೀರಲ್ಲ, ನಿಮಗೆ ಯಾರು ಅಂತಾನು ಕೇಳಲ್ಲ. ನೀವೇನಾದ್ರೂ ಈ ಟ್ರೈನಿಂಗ್ ಅಲ್ಲಿ ಕೇವಲ 7 ಸಾವಿರ ರೂಪಾಯಿ ಅಂತಿದ್ದಾರೆ. 7 ಸಾವಿರ ರೂಪಾಯಿಗೆ ಈ ಟ್ರೈನಿಂಗ್ 2 ನೈಟ್ 3 ಡೇಸ್ ಬಂದು ಕುತ್ಕೊಂಡು ನೀವೊಬ್ಬ ಲೀಡರ್ ಆಗಿ ರೆಡಿ ಆಗ್ಬಿಟ್ರೆ, ಬರುವಂತ 3 ರಿಂದ 6 ತಿಂಗಳಲ್ಲಿ ಸುನೀತಾ ಅಂದ್ರೆ ಯಾರು, ಚಂಪಾ ಅಂದ್ರೆ ಯಾರು, ಸರಸ್ವತಿ ಅಂದ್ರೆ ಯಾರು, ಕಮಲಮ್ಮ ಅಂದ್ರೆ ಯಾರು, ನಾಗಮಣಿ ಅಂದ್ರೆ ಯಾರು, ಅನ್ಸರ್ ತಾಜ್ ಅಂದ್ರೆ ಯಾರು, ಮತ್ತೆ ಯಾರ್ಯಾರಿದ್ದೀರಾ? ಅದಕ್ಕೆ ಹೇಳ್ದೆ ಹೆಸರು ಹಾಕೊಳ್ಳಿ, ಅದ್ರ ಪಕ್ಕ ನೀವು ಬನ್ನಿ ಅಂತ ಹೇಳಿ. ನೋಡಿ ಖುಷಿ ಆಗ್ತಿದಾರೆ ಅವ್ರ ಹೆಸರು ಹೇಳಿದ ತಕ್ಷಣ. ನಾಗೇಂದ್ರ ಅಂದ್ರೆ ಯಾರು, ವೆಂಕಟೇಶ್ ಅಂದ್ರೆ ಯಾರು, ಸೌಭಾಗ್ಯ ಅಂದ್ರೆ ಯಾರು, ಭಾರತಿ ಅಂದ್ರೆ ಯಾರು, ಜಯಲಕ್ಷ್ಮಿ ಅಂದ್ರೆ ಯಾರು, ಲೀಲಾಮ್ಮ ಅಂದ್ರೆ ಯಾರು, ಇದ್ಯಾರು RW ಹಾಕೊಂಡಿದ್ದಾರೆ, ವಿಕ್ಟ್ರಿ ವೆಂಕಟೇಶ್ ಅಂದ್ರೆ ಯಾರು ನೋಡಿ. ಅದಕ್ಕೆ ಹೇಳೋದು ಹೆಸರು ಫುಲ್ ಹಾಕೊಳ್ಳಿ. ಯೋಗೇಶ್ ಗ್ಯಾಲಕ್ಸಿ 12 ಅಂತ ಇದೆ, ಅವ್ರ ವಿಡಿಯೋದಲ್ಲೂ ಇಲ್ಲ, ಹೆಸರು ಇಲ್ಲ. ಇವ್ರಿಗೆ ಏನ್ ಹೇಳೋಣ ಈಗ? ಏನು ಹೇಳಕ್ಕಾಗಲ್ಲ, ಕರೆಕ್ಟಾ? ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಟ್ರೈನಿಂಗ್ ಅಲ್ಲಿ ಕುತ್ಕೊಂಡ್ರೆ ಬರುವಂತ 3 ರಿಂದ 6 ತಿಂಗಳಲ್ಲಿ ನಾನ್ ಫಸ್ಟ್ ರ್ಯಾಂಕ್ ಇದ್ದೆ, ನಾನ್ 6th ರ್ಯಾಂಕ್ ಕಂಪ್ಲೀಟ್ ಆಗಿದ್ದೀನಿ. ನಿಮ್ಮ ಹೆಸರು ವೈರಲ್ ಆಗ್ತಾ ಬರುತ್ತೆ, ನಿಮ್ಮ ಹೆಸರು ಟಾಪ್ ಅಲ್ಲಿ ಬರ್ತಾ ಹೋಗುತ್ತೆ, ನಿಮ್ಮ ಹೆಸರು ಚರ್ಚೆಗಳಲ್ಲಿ ಬರುತ್ತೆ. ಬರಕ್ ರೆಡಿ ಇದ್ದೀರಾ? ಚರ್ಚೆಗಳಲ್ಲಿ ಬರಕ್ ರೆಡಿ ಇದ್ದೀರಾ? ಅದೇ ನೀವು ಮೇಕಪ್ ಮಾಡ್ಕೊಂಡು, ಅದೇ ನೀವು ಒಳ್ಳೆ ಸ್ಯಾರಿ ಹಾಕೊಂಡು, ಪಾರ್ಲರ್ ಅಲ್ಲಿ ಜಡೆ ಬೇರೆ, ಈಗ ಆ ಉದ್ದ ಜಡೆಗೆ, ಆ ಡಿಸೈನ್ ಜಡೆಗೆ, ಅದಕ್ಕೆ ತುರುಬು ಬೇರೆ, ಇಷ್ಟುದ್ದ ಅಲ್ಲಾಡಂಗಿಲ್ಲ, ಸ್ಯಾರಿಗೆ ಬೇರೆ ದುಡ್ಡೀಗ. ಸ್ಯಾರಿ ಡಿಸೈನ್ ಮಾಡೋಕ್ಕೂ ದುಡ್ಡು ಗೊತ್ತಾ ನಿಮಗೆ? ನೇರ್ ಪಾಲಿಶ್ ಹಚ್ಚಕ್ಕೂ ದುಡ್ಡೀಗ, ಸ್ಟಿಕ್ಕರ್ ಇಡಕ್ಕೂ ದುಡ್ಡು, ಐಬ್ರೋ ಮಾಡಕ್ಕೂ ದುಡ್ಡು, ನಡೆಯೋದಿಕ್ಕೂ ದುಡ್ಡು. ನೋಡಿ ಮೇಡಮ್, ಹಿಂಗ್ ಸ್ಯಾರಿ ಹಾಕಿದಿರಲ್ಲ, ಹಿಂಗೇ ನಡಿಬೇಕು ನೀವು, ಇದೇ ಸ್ಲಿಪ್ಪರ್ ಹಾಕ್ಬೇಕು ನೀವು. ಎಲ್ಲದಕ್ಕೂ ದುಡ್ಡು ದುಡ್ಡು ದುಡ್ಡು. ದುಡ್ಡು ಇಲ್ದಲೆ ನಾವು ಅಲಂಕಾರನು ಚೆನ್ನಾಗ್ ಕಾಣಲ್ಲ ಅಂತ ಹೇಳಿದ್ರೆ, ತಲೆಯಿಂದ ಕಾಲ್ ತನಕ ಅವ್ರು ಮೇಕಪ್ ಮಾಡಿ ಕಳ್ಸಿದ್ಬಲೂ ನಾವು ಕನ್ನಡಿ ಮುಂದೆಯಿಂದ ಹೊರಗಡೆ ಬರಲ್ಲ. ನಮಗೂ ಸ್ಯಾಟಿಸ್ಫೈಡ್ ಇನ್ನೂ ಆಗ್ತಿರಲ್ಲ. ನೋಡಿ ಇದೊಂದ್ ಸ್ವಲ್ಪ ಸರಿ ಮಾಡಿ, ಇಲ್ಲೊಂದ್ ಸ್ವಲ್ಪ ಸರಿ ಮಾಡಿ, ನೋಡಿ ಇದೊಂದ್ ಸ್ವಲ್ಪ 20-30 ಸಾವಿರ ರೂಪಾಯಿ ಕೊಟ್ಟಿರ್ತೀವಿ, ಆದ್ರೂ ಸ್ಯಾಟಿಸ್ಫೈಡ್ ಆಗಲ್ಲ. ಲಾಸ್ಟಿಗೆ ಬಂದ್ ಮತ್ತೆ ಯಾರತ್ರ, ಲೇಡೀಸಿಗೆ ಲಾಸ್ಟ್ ಫೈನಲ್ ಬಂದ್ ಯಾರತ್ರ ಕೇಳೋದು ಗೊತ್ತಾ? ಫಸ್ಟ್ ಹುಡ್ಕದ್ ಯಾರಿಗೆ? ಗಂಡನ್ಗೆನೆ. ನೋಡಿ ನಾನು ಹೆಂಗ್ ಕಾಣ್ತಾ ಇದೀನಿ, ಸೂಪರ್ ಆಗಿ ಕಾಣ್ತಿದ್ದ ಕಡೆ, ನೀನೇನಾ ಅಂತ ಆಶ್ಚರ್ಯದಿಂದ ಕೇಳ್ಬಿಟ್ರೆ ಮುಗಿದ್ ಇಡೀ ದಿನ ಅವರು ಆ ಸ್ಯಾರಿನೂ ತೆಗೆಯಲ್ಲ, ಆ ಮೇಕಪ್ ತೆಗಿಯಲ್ಲ. ಅಷ್ಟು ಖುಷಿಯಾಗಿರ್ತೀರ, ಮುಖದಲ್ಲಿ ಎಷ್ಟು ಖುಷಿ ಇರತ್ತಲ್ವಾ, ಆ ಮುಖ ಅರಳಿರತ್ತೆ. ಆ ತರ ಇವತ್ತು ಪೆಲಾ ಕದಂ ಟ್ರೈನಿಂಗ್ ಅಲ್ಲಿ ನಿಮ್ಮ ಮುಖ ಇದೆಯಲ್ಲ, ನಿಮ್ಮ ಹಾರ್ಟ್ ಇದೆಯಲ್ಲ, ನಿಮ್ಮ ಕಿಡ್ನಿ ಇದೆಯಲ್ಲ, ಫುಲ್ ನಿಮಗೆ ಕ್ಲೀನ್ ಮಾಡಿ, ನಿಮ್ಮ ಫುಲ್ ಬ್ಲಡ್ ಅಲ್ಲಿ ವಿ ಸ್ಟಾರ್ ಅನ್ನೋದು ಪಾಸಿಟಿವ್ ಆಗಿ ಲೋಡ್ ಮಾಡಿ, ನಿಮಗೆ ಫುಲ್ ರೆಡಿ ಮಾಡಿ ತಯಾರು ಮಾಡಿ ಕಳಿಸ್ತಾರೆ 100 ಕೋಟಿ ದುಡಿಯೋದು ಹೇಗೆ ಅಂತ ಹೇಳಿ. ಇದಕ್ಕೆ ನಿಮಗೆ 6 ಸಾವಿರ ರೂಪಾಯಿ ಅಲ್ಲ, ನೀವು ಅಲ್ಲಿ ಹೋಗುವಂತ ಊಟ, ನೀವು ಹಾಲ್ಟ್ ಆಗುವಂತ ರೂಮ್ಸ್, ಇದಕ್ಕೆ ಎಜುಕೇಶನ್ಗಲ್ಲ. ಅಲ್ಲಿ ಬಂದು ನಿಮಗೆ ಮಾಹಿ ಸರ್ ಇರ್ಬೋದು, ಸಂತೋಷ್ ಸರ್ ಇರ್ಬೋದು, MD ಸರ್ ಇರ್ಬೋದು, ಸಂತೋಷ್ ಸರ್ ಇರ್ಬೋದು, ಬೇರೆ ಬೇರೆ ಲೀಡರ್ಗಳಿಗೆ ಡೇಟ್ಗಳು ತಗೊಂಡಿರ್ತಾರೆ, ಎಲ್ಲ ಬಿಸಿ ಶೆಡ್ಯೂಲ್ ಇರ್ತಾರೆ. ನಿಮಗೆ ಗೆಲ್ಸಕ್ಕೋಸ್ಕರ 3 ಗಂಟೆ ಬಂದು ಎನರ್ಜಿ ಆಗಿ ನಿಂತ್ಕೊಂಡು ಕೂತ್ಕೊಂಡು ನಗಾಡ್ತಾ ಬೆವರು ಎಲ್ಲೆಲ್ಲಿಂದ ಬರ್ತಾ ಇರತ್ತೆ. ನೀವು ಕುತ್ಕೊಂಡ್ ಕೆಳಗ್ ಬೇಜಾರು, ಅಲ್ಲಿ ನಿಂತ್ಕೊಂಡು ಮಾತಾಡೋರಿಗೆ ಗೊತ್ತಿರತ್ತೆ. ಗೆಲ್ಸ್ಬೇಕು ಅಂತ ಹೇಳಿದ್ರೆ ಇವತ್ತು ಎನರ್ಜೆಟಿಕ್ ಆಗಿ ಎಷ್ಟು ಜೋಶ್ ಅಲ್ಲಿ ಮಾತಾಡ್ತಾರೆ, ಎಲ್ಲಿಂದ ದೂರದಿಂದ ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾರೆ. ಇವತ್ತು ಹೇಳ್ತಾ ಇದೀನಿ, ಸರ್ ಹೇಳ್ತಾ ಇದ್ರು 150 ಜನದಲ್ಲಿ ಸೀಟ್ ಬುಕಿಂಗು ಇವತ್ತು ಅಡ್ವಾನ್ಸ್ ಅಮೌಂಟ್ ಗಳು ಹಾಕಿದ್ದಾರೆ. ಕೆಲವೊಬ್ರು ಸ್ವಲ್ಪ ನೋಡೋಣ ಅಂತಿದ್ದಾರೆ. ಆಲ್ಮೋಸ್ಟ್ ಇವತ್ತು ಜಂಪ್ ಆಗ್ಬಹುದು. ಯಾಕೆಂತ ಹೇಳಿದ್ರೆ ರೆಸಾರ್ಟ್ಸ್ ಗಳಲ್ಲಿ ಹೇಗಿರತ್ತಂದ್ರೆ
ಇಷ್ಟೇ ದಿನದಲ್ಲಿ ಇಷ್ಟು ರೂಮ್ಗಳು ಬುಕ್ ಮಾಡಿದ್ರೆ ಮಾತ್ರ ಈ ರೈಟ್ ಅಂತ ಇರತ್ತೆ. ಅದ್ರ ಮೇಲೆ ರೈಟ್ ಟು ಜಂಪ್ ಆಗ್ಬೋದು, ಆಮೇಲೆ ಪ್ರಾಡಕ್ಟ್ ಕೊಡ್ದಲೇನೆ ಇರ್ಬೋದು. ಆದಷ್ಟು ಬೇಗ ನಿಮ್ಮ ಟೀಮ್ ಇಂದ ಇವತ್ತೇನು ಸ್ಟ್ರೆಂತ್ ಗಳು ಕೊಟ್ಟಿದ್ದೀರಾ, ಸ್ವಲ್ಪ ಮ್ಯೂಟ್ ಮಾಡಿ ಹೇಳ್ಬೋದಾ ಮೇನ್ ಲೀಡರ್ಗಳು? ಏನ್ ಸ್ಟ್ರೆಂತ್ ಕೊಟ್ಟಿದ್ದೀರಾ, ಇದ್ರ ಮೇಲಿಂದ ಎಷ್ಟು ಸ್ಟ್ರೆಂತ್ ನೀವು ಡಬಲ್ ಮಾಡ್ತೀರಾ ಅಂತ ಹೇಳಿ. ಎಲ್ಲ ಮ್ಯೂಟ್ ಆಗಿದ್ಯಾ? ಇಲ್ಲಿ ತನಕ ನಿಮ್ಮ ಮೈಂಡ್ ಸೆಟ್ ಎಷ್ಟಿತ್ತು ಸ್ಟ್ರೆಂತ್, ಇನ್ ಮೇಲಿಂದ ನಿಮ್ಮ ಟೀಮಿಗೆ ನೀವೆಷ್ಟು ಸ್ಟ್ರೆಂತಿನ ಸಪೋರ್ಟ್, ನಿಮ್ಮ ಎನರ್ಜಿ, ನಿಮ್ಮ ಜೋಶ್ ರೆಡಿ ಆಗಿದೆ ಅಂತ ಹೇಳಿ. ಇದು ಹೇಳಿದ್ಮೇಲೆ ಇನ್ನೊಂದು ಪಾಯಿಂಟ್ ಇದೆ, ಹೇಳಿ ನಾನು ಮುಗಿಸ್ಬಿಟ್ಟು. ಮೇಡಮ್ ನಾನು ಸಂತೋಷ್ 150 ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, 200 ಆಗ್ಬೋದು ಮೇಡಮ್ ಇವತ್ತು. ಸರ್ ಎಲ್ಲರದ್ದು ಮ್ಯೂಟ್ ಆಗಿದೆಯೇನೋ ಸ್ವಲ್ಪ ಸರ್? ಇವಾಗ ಮುಖ ನೋಡಿದ್ರೆ ಇವತ್ತಿಂದ ಅನಿಸ್ತಾ ಇದೆ ಸರ್ 250 ಗ್ಯಾದರಿಂಗ್ ಮಾಡ್ಬೋದು. ಯಾಕಂದ್ರೆ ಮಾಹಿ ಸರ್ ಇಂದು ಸ್ಟ್ರೆಂತ್ 250 ಅಂತ ನಾನು ಕೇಳಿದೆ ಮೊನ್ನೆ. ಅದಕ್ಕೆ ಬೀಟ್ ಮಾಡಕ್ ಆರ್ಕೆ ಟೀಮ್ ಅವರಿಗೆ ಸಾಧ್ಯತೆ ಇದೆಯೋ ಇಲ್ವೋ? ಟಕ್ಕರ್ ಕೊಡ್ತೀರಾ? 100% ಮೇಡಮ್, 100%. ಮಾಹಿ ಸರ್ ಟೀಮ್ ಶಬಿನಾ ಮ್ಯಾಮ್, ನಾವು ಒಂದು ಟಾರ್ಗೆಟ್ ಇಟ್ಟಿದ್ವಿ, ಸೊ ಅದ್ರ ಡಬಲ್ 100% ಆಗುತ್ತೆ ಅಂತ ಅನ್ಕೊಂಡಿದೀವಿ ಮ್ಯಾಮ್. ಆರ್ಕೆ ಟೀಮ್ ಅಂತ ಹೇಳಿದ್ರೆ ಕಡಿಮೆ ಟೀಮ್ ಅಲ್ಲ, ಏನು ಪವರ್ಫುಲ್ ಲೀಡರ್ಸ್ ಗಳು ಇರೋದು. MC ನಿಲ್ಸ್ಬಿಟ್ರೆ ನಳಿನಿ ಅವರು ಚಟಟ ಪಟ್ಪಟ ಅಂತ ಮಾತಾಡ್ತಾರೆ. ಆಮೇಲೆ ಡ್ಯಾನ್ಸಿಂಗ್ ನಿಲ್ಸ್ಬಿಟ್ರೆ ನಮ್ಮ ಪ್ರಿಯಾಕದ ಮೇಡಮ್ ಏನ್ ಕಡಿಮೆ ಇಲ್ಲ. ಆಮೇಲೆ ಕೇಶವಮೂರ್ತಿ ವಿಡಿಯೋ ಮಾಡೋದ್ರಲ್ಲಿ ಮೇನ್ ಲೀಡರ್ಗಳು ವೆಂಕಟೇಶ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, ಜಗದೀಶ್ ಅವ್ರು ಇರ್ಬೋದು, ಈ ಕಡೆಗೆ ಬಂದ್ರೆ ಭಾರತಿ ಅವ್ರು ಇರ್ಬೋದು, ಆಮೇಲೆ ಅನ್ಸರ್ ತಾಜ್ ಅಂತ ಹೇಳಿದ್ದಾರೆ, ಅವ್ರ ಮಿಸಸ್ ಹೆಸರು ನನಗೆ ಮರ್ತ್ಬಿಟ್ಟೆ ನಾನು. ಮೇನ್ ಇಷ್ಟು ಲೀಡರ್ಗಳಿಂದ ಮಾತ್ರ ನನಗೆ ಹೆಸರು ಗೊತ್ತಿದೆ. ನೀವೆಲ್ಲ ಜಬರ್ದಸ್ತ್ ಆಗಿ ಫುಲ್ ಬೂಮ್ ಆಗಿ ರೆಡಿ ಆದ್ರೆ ಡ್ಯಾಮ್ ಶೂರ್ ಹೇಳ್ತಾ ಇದೀನಿ 250 ಸ್ಟ್ರೆಂತ್ ಗ್ಯಾದರಿಂಗ್ ಪ್ಲಸ್ ಇವತ್ತು ಮಾಡಕ್ ಸಾಧ್ಯತೆ ಇದೆ. ಪ್ರಾಡಕ್ಟ್ ಸ್ಟಾಪ್ ಮಾಡ್ಬಿಡ್ತಾರೆ, ಇವತ್ತೇ ಬುಕಿಂಗ್ ಮಾಡ್ಕೊಳ್ಳಿ, ಇವತ್ತೇ ಸೀಟ್ ತಗೊಳ್ಳಿ. ನಿಮ್ಮ ಟೀಮ್ ಇಂದ ನಂದ್ 10 ನಂದ್ 20 ಅಂತ ಹೇಳಿ ತಗೊಳ್ಳಿ. ನಾವ್ ಅವತ್ತು ನಮ್ಮ ಟೀಮಿಗೆ ಸ್ಟ್ರೆಂತ್ ನಾವು ರಿಸ್ಕ್ ತಗೊಂಡು 50 ಜನ ನಿಮ್ಮ ರ್ಯಾಂಕ್ ಅಲ್ಲಿ ಇದ್ದಾಗ 30 ಜನ 50 ಜನ ಕೂರಿಸಿದ್ದಕ್ಕೆ ಕಂಪನಿ ಲೆವೆಲ್ ಅಲ್ಲಿ ಒಂದೇ ಒಂದು ಪೆಲಾ ಕದಂ ಟ್ರೈನಿಂಗ್ ಆಗ್ತಾ ಇದ್ದಿದ್ದು. ಆ ಟೀಮಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ನಮ್ದೇ ಇರ್ಬೇಕು ಅಂತ ಹೇಳಿ ನಾವು ಇಲ್ಲಿಂದ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಿದೀವಿ. ಇಲ್ಲಿಂದ ಬ್ಯಾಂಗ್ಳೂರಲ್ಲಿ ಯಾವುದೇ ಟ್ರೈನಿಂಗ್ ಇದ್ರು ಬಿಟ್ಟಿಲ್ಲ. ಇಲ್ಲಿಂದ ಮೈಸೂರು ಕರ್ಕೊಂಡು ಹೋಗಿದೀವಿ, ನಾವು ಚಿತ್ರದುರ್ಗನು ಕರ್ಕೊಂಡು ಹೋಗಿದೀವಿ, ಶಿವಮೊಗ್ಗನು ಕರ್ಕೊಂಡು ಹೋಗಿದೀವಿ. ಹೈಯೆಸ್ಟ್ ಸ್ಟ್ರೆಂತ್ ರಿಸ್ಕ್ ತಗೊಂಡು ಗಾಡಿ ಮಾಡಿ ಅಥವಾ ಬಸ್ಸಲ್ಲಿ ಇರ್ಬೋದು, ವೆಹಿಕಲ್ಸ್ ಮಾಡಿ ನಾವೇ ಜೊತೆ ಕರ್ಕೊಂಡು ಹೋಗೋದು ಇರ್ಬೋದು, ಯೂನಿಟಿ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ ಮಾತ್ರ ಇವತ್ತು ನಾವು ಗೆದ್ದಿದೀವಿ. ಇಲ್ಲ ಅಂತ ಹೇಳಿದ್ರೆ ಗೆಲ್ಲಕ್ ಸಾಧ್ಯ ಆಗ್ತಾ ಇಲ್ಲ. ಬರಷ್ಟು ಬರ್ಲಿ ಅಂತ ಹೇಳಿ ಕೂರ್ಲಿಲ್ಲ ನಾವು. ಪ್ಲಸ್ 50 ಹೇಳಿದ್ರೆ 60 ಮಾಡ್ಕೊಂಡು ಕರ್ಕೊಂಡು ಹೋಗಿದೀವಿ. 60 ಹೇಳಿದ್ರೆ 75 75 ಜನ 100 ಜನ ತನಕ ಪೆಲಾ ಕದಂ ಟ್ರೈನಿಂಗ್ ಕಂಪ್ನಿ ಲೆವೆಲ್ ಅಲ್ಲಿ ವರ್ಷಕ್ಕೆ ಒಂದೇ. ಇಡೀ ಕಂಪ್ನಿ ಲೆವೆಲ್ ಅಲ್ಲಿ 300 ಜನಕ್ಕೆ ಆಗ್ತಾ ಇದ್ರೆ ಹೈಯೆಸ್ಟ್ ಸ್ಟ್ರೆಂತ್ ನಮ್ದೇ ಇರ್ಬೇಕು. ಆ ತರ ಆರ್ಕೆ ಟೀಮ್ ಅಲ್ಲಿ ಇವತ್ತು 150 200 ಜನದ ಪ್ಲಾನಿಂಗ್ ಇದೆ. ಅದ್ರಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ನಂದೇ ಇರಬೇಕು. ನಂದೇ ಟೀಮ್ ಯೂನಿಟಿ ಮಾಡಿ ನಾನೇ ಇವತ್ತು ಬೇಗ ಡೈಮಂಡ್ ಆಗ್ಬೇಕು, ನಾನು ಇವತ್ತು ಬೇಗ 9th ರ್ಯಾಂಕ್ ಆಗ್ಬೇಕು, 8th ರ್ಯಾಂಕ್ ಆಗ್ಬೇಕು, 7th ರ್ಯಾಂಕ್ ಆಗ್ಬೇಕು ಅಂತ ಹೇಳಿ ನೀವು ಮನ್ಸ್ ಮಾಡಿ ಮೈ ಕೊಡವಿ ನಿಂತ್ಕೊಂಡ್ರೆ 100% ಹೇಳ್ತಾ ಇದೀನಿ ಈ ಟ್ರೈನಿಂಗ್ ಸಕ್ಸಸ್ಫುಲ್ ಆಗೇ ಆಗತ್ತೆ. ನೀವು ಬೋಗಿ ಆಗಕ್ ಇಷ್ಟಪಡ್ತಿರೋ, ಇಂಜಿನ್ ಆಗಕ್ ಇಷ್ಟಪಡ್ತಿರೋ, ಫುಲ್ ಟ್ರೈನ್ ಆಗಕ್ ಇಷ್ಟಪಡ್ತಿರೋ, ಏನಾಗಕ್ ಇಷ್ಟಪಡ್ತೀರಾ? ಅರ್ಥ ಆಯ್ತಾ? ನೀವ್ ಇಂಜಿನ್ ಆಗಕ್ ಇಷ್ಟಪಡ್ತಿರೋ, ಬೋಗಿ ಆಗಕ್ ಇಷ್ಟಪಡ್ತಿರೋ, ಫುಲ್ ಟ್ರೈನ್ ಆಗಕ್ ಇಷ್ಟಪಡ್ತಿರೋ? ಮೆಸೇಜ್ ಮಾಡಿ. ಎಲ್ಲರಿಗೂ ಅನ್ಮ್ಯೂಟ್ ಮಾಡಿದ್ದಾರೆ. ಎಸ್ ಸರ್, ಲಾಕ್ ಓಪನ್ ಮಾಡಿದೀನಿ. ಯಾರ್ಯಾರಿಗೆ ಮ್ಯೂಟ್ ಓಪನ್ ಮಾಡಿ ಮಾತಾಡಕ್ ಬರುತ್ತೆ ಮಾತಾಡ್ಬೋದು. ಇಂಜಿನ್ ಆಗ್ತಿರೋ, ಬೋಗಿ ಆಗ್ತಿರೋ, ಫುಲ್ ಟ್ರೈನ್ ಆಗ್ತಿರೋ? ಇಂಜಿನ್ ಮೇಡಮ್, ಇಂಜಿನ್ ಆಗ್ಬೇಕು ಅಂತ ಪ್ರಯತ್ನ ಇಂಜಿನ್ ಆಗ್ಬೇಕು ಅಂತ ಮೇಡಮ್. ಇಂಜಿನ್ ಮೇಡಮ್, ಇಂಜಿನ್. ಓಕೆ ಸೂಪರ್. ಇಂಜಿನ್ ಮೇಡಮ್, ಇಂಜಿನ್ ಸೂಪರ್. ಇಂಜಿನ್ ಮೇಡಮ್, ಓಕೆ ಇಂಜಿನ್ ಮೇಡಮ್. ಎಲ್ಲರೂ ಇಂಜಿನ್ ಅಂತ ಒಟ್ಟು ಜಾಸ್ತಿ ಬೀಳ್ತಾ ಇದೆ. ಯಾಕಂದ್ರೆ ಎಲ್ಲರೂ ಲೀಡರ್ ಆಗ್ಬೇಕು, ನಾನೇ ಮುಂದೆ ಇರ್ಬೇಕು ಅಂತ ಗೊತ್ತು. ಒಂದು ಇಂಜಿನ್ ಚೆನ್ನಾಗಿದ್ರೆ ಬೇಕಾದ್ರೂ ಹೊತ್ಕೊಂಡು ಹೋಗುತ್ತೆ. ಕರೆಕ್ಟಾ? ಫುಲ್ ಬರೀ ಇಂಜಿನ್ ಇದ್ರೆ ಅದಕ್ಕೆ ಏನ್ ಹೇಳ್ತಾರೆ? ರೈಲ್ವೆ ಟ್ರ್ಯಾಕ್ ಹತ್ರ ನಿಂತಿದ್ರೆ ಬರೀ ಇಂಜಿನ್ ನಿಂತಿದೆ ಅಂತ ಹೇಳ್ತಾರೆ. ಅದೇ ಬರೀ ಬೋಗಿಗಳು ಇಂಜಿನ್ ಇಲ್ಲ ಅಂತ ಹೇಳಿದ್ರೆ ಬರೀ ಬೋಗಿ ಇದ್ರೆ ಬರೀ ಬೋಗಿಗಳು ನಿಂತಿದೆ ಅಂತ ಹೇಳ್ತಾರೆ. ಅದೇ ಇಂಜಿನ್ ಬೋಗಿ ಎರಡು ಜಾಯಿಂಟ್ ಅಲ್ಲಿ ಚೈನ್ ಲಿಂಕ್ ಅಲ್ಲಿ ಬಂದ್ಬಿಟ್ರೆ ಫುಲ್ ಟ್ರೈನ್ ಆಗತ್ತೆ. ಅದು ಶಟ್ಲ್ ಟ್ರೈನ್ ಆಗ್ಬಾರ್ದು, ಫಾಸ್ಟ್ ಟ್ರೈನ್ ಆಗ್ಬಾರ್ದು, ಬುಲೆಟ್ ಟ್ರೈನ್ ಆಗ್ಬೇಕು. ನಾವು ಪೆಲಾ ಕದಂ ಟ್ರೈನಿಂಗ್ ನಂತರ ನಮ್ಮ ಫಾಸ್ಟ್ ಯಾವ ತರ ಆಗ್ಬೇಕು ಅಂತ ಹೇಳಿದ್ರೆ ಒಂದೇ ಭಾರತ ಯಾವ್ದೋ ಒಂದು ಟ್ರೈನ್ ಇದೆಯಂತೆ, ಇಷ್ಟೇ ಸೆಕೆಂಡ್ ಅಲ್ಲಿ ಇಷ್ಟೇ ನಿಮಿಷದಲ್ಲಿ ಹೋಗಿ ತಲುಪತ್ತೆ ಅಂತ ಹೇಳಿ ಆ ತರ ನಿಮ್ಮ ಸ್ಪೀಡ್ ಫಾಸ್ಟ್ ಆಗಿ ಮಾಡ್ಕೊಂತೀರಾ. ಪೆಲಾ ಕದಂ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫ್ಲೈಟ್ ಯಾವ ತರ ಭೂಮಿಯಿಂದ ಆಕಾಶಕ್ಕೆ ಹೋಗಕ್ಕೆ ಪೆಟ್ರೋಲ್ ಜಾಸ್ತಿ ತಗೊಳತ್ತೆ, ಆಕಾಶದ ಮೇಲೆ ಹೋಗೋದಿಕ್ಕೆ ಕಡಿಮೆ ಪೆಟ್ರೋಲ್ ತಗೊಳತ್ತೆ. ಇವತ್ತು ನೀವು ಡೈಮಂಡ್ ಆಗಕ್ಕೆ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ದುಡ್ಡು ಬರ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಟ್ರೈನಿಂಗ್ ಗಳಿಗೆ ನಾವು ಖರ್ಚು ಮಾಡ್ಬೇಕು.
ಹೇಳುವಂತ ಸಿಸ್ಟಮಿಗೆ ಸಪೋರ್ಟ್ ಮಾಡ್ಬೇಕು. ನಾವು ಬೆಳಿಬೇಕು ಅಂತ ಹೇಳಿದ್ರೆ ಖರ್ಚಾ ಕರ್ನ, ಚರ್ಚಾ ಕರ್ನ, ಪೈಸಾ ಕರ್ನ. ಅರ್ಥ ಆಯ್ತಾ? ಖರ್ಚು ಮಾಡ್ಬೇಕು, ಖರ್ಚಾ ಕರ್ನ, ಚರ್ಚಾ ಕರ್ನ, ಚರ್ಚೆ ಮಾಡ್ಬೇಕು, ಆಮೇಲೆ ದುಡ್ಡು ಮಾಡ್ಬೇಕು. ಕಲಿಬೇಕು, ಕಲಿಸ್ಬೇಕು, ಗಳಿಸ್ಬೇಕು, ನಂತರ ಉಡಾಯಿಸ್ತಾ ಇರಿ. ಆರಾಮಾಗಿರ್ತೀರಾ ಅಂತ ಲೈಫ್ ತಗೊಳ್ಳೋದಕ್ಕೋಸ್ಕರ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್, ಒಳ್ಳೆ ಬೆಸ್ಟ್ ಆಪರ್ಚುನಿಟಿ, ಬೆಸ್ಟ್ ಇವತ್ತು ಎಜುಕೇಶನ್ ಸಿಸ್ಟಮ್ V-Star Wellness ಅಲ್ಲಿ ಸಿಕ್ಕಿದೆ. ಆಲ್ ದ ವೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.